ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಕೆಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಅಣುಕು ಪರೀಕ್ಷೆಗಳನ್ನ ಪ್ರಿಲಿಮಿನರಿ ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡ್ತಾ ಇದ್ದಾವೆ. ಸೊ ಈ ಅಣುಕು ಪರೀಕ್ಷೆಗಳನ್ನ 3 ವಿವಿಧ ಪ್ರೋಗ್ರಾಮ್ಸ್ ಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾವೆ. ಸೊ ಮೊದಲನೇದು ಅಸ್ತ್ರ 5.0 ಟೆಸ್ಟ್ ಸೀರೀಸ್. ಸೊ ಇದು ರುಟೀನ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಸೊ ಈ ಒಂದು ಅಣುಕು ಪರೀಕ್ಷೆಯಲ್ಲಿ ಒಟ್ಟು 31 ಟೋಟಲ್ ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಸೊ ಮೊದಲ ಪರೀಕ್ಷೆ ಎಲ್ಲರಿಗೂ ಉಚಿತವಾಗಿರುತ್ತೆ. ಇದನ್ನ 16ನೇ ತಾರೀಕು ನೀವು ತೆಗೆದುಕೊಳ್ಬಹುದಾಗಿರುತ್ತೆ. ಅಂದ್ರೆ ಮುಂದಿನ ಭಾನುವಾರ ನೀವು ಈ ಪರೀಕ್ಷೆಯನ್ನ ಉಚಿತವಾಗಿ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಓಪನ್ ಮಾಕ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಇದಾದ ಮೇಲೆ 18 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ರೀತಿಯಾಗಿ ಒಂದು ಪ್ರಾಪರ್ ಡಿಸೈನಿಂಗ್ ಅನ್ನ ಮಾಡಲಾಗಿರುತ್ತೆ. ಸೊ PDF ಏನಿರುತ್ತೆ ಅದರ ಲಿಂಕ್ ಅನ್ನ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಆ ಒಂದು ಸ್ಕೆಡ್ಯೂಲ್ ಅನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ 6 ರಿವಿಷನ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ ಅಂಡ್ ಫೈನಲಿ 6 ಫುಲ್ ಲೆಂತ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ. ಫುಲ್ ಲೆಂತ್ ಇನ್ ದ ಸೆನ್ಸ್ ನಿಮ್ಗೆ 6x6 ಪೇಪರ್ 1 ಮತ್ತೆ ಪೇಪರ್ 2 ಒಟ್ಟು 12 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಸೊ ಇಷ್ಟೆಲ್ಲಾ ಪರೀಕ್ಷೆಗಳು KS ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಅದರ ಜೊತೆಗೆ ಸಿನಾಪ್ಸಿಸ್ ಅನ್ನ ಕೂಡ ನಿಮ್ಗೆ ನೀಡಲಾಗುತ್ತೆ ಅಂಡ್ ಪರೀಕ್ಷೆಗಳು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನೀವು ಪಡೆಯಬಹುದಾಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಜ್ಞಾನ ಗಂಗೋತ್ರಿಯನ್ನ ಸಂಪರ್ಕಿಸಬಹುದು. ಇದು ಪ್ಯಾಕೇಜ್ ನಂಬರ್ 1. ಸೊ ಪ್ಯಾಕೇಜ್ ನಂಬರ್ 2 ನಾವು ಅಸ್ತ್ರ ಟೆಸ್ಟ್ ಸೀರೀಸ್. ಇದರಲ್ಲಿ ಪ್ಯಾಕೇಜ್ ನಂಬರ್ 2 ಅಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ಯಾಕೇಜ್ ಅನ್ನ ಅಸ್ತ್ರ ಎಡ್ಜ್ ಅಂತ ಕರಿತೇವೆ. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ 31 ಎಕ್ಸಾಮ್ಸ್ ಅನ್ನ ನಾವೇನ್ ಫಸ್ಟ್ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದ್ದೇವೆ. ಸೊ ಎಲ್ಲಾ 31 ಪರೀಕ್ಷೆಗಳನ್ನ ಇಲ್ಲೂ ಕೂಡ ನೀಡಲಾಗುತ್ತೆ. ಬಟ್ ಡಿಫ್ರೆನ್ಸ್ ಇಲ್ಲೇನು ಅಂದ್ರೆ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಡಿಸ್ಕಷನ್ಸ್ ಇರುತ್ತೆ. ಅಂದ್ರೆ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅಂಡ್ ಪರೀಕ್ಷೆಯ ನಂತರ ಡಿಸ್ಕಷನ್ ಅನ್ನ ಮಾಡಲಾಗುತ್ತೆ. ಏನನ್ನ ಡಿಸ್ಕಸ್ ಮಾಡ್ತೇವೆ? ಸಪೋಸ್ ನಾಳೆ ಏನ್ಷಿಯಂಟ್ ಹಿಸ್ಟ್ರಿ ಟೆಸ್ಟ್ ಇದೆ ಅನ್ನೋ ಮುನ್ನಾ ದಿನದಂದು ಏನೇನು ಇಂಪಾರ್ಟೆಂಟ್ ಥೀಮ್ಸ್ ಇರುತ್ತೆ, ಯಾವ ಥೀಮ್ಸ್ ಮೇಲೆ ಫ್ರೀಕ್ವೆಂಟ್ ಆಗಿ ಕ್ವೆಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ, ಕನ್ಫ್ಯೂಸಿಂಗ್ ಸೆಕ್ಷನ್ಸ್ ಯಾವ್ದಾಗಿರುತ್ತೆ, ಯಾವ್ದ್ರಲ್ಲಿ ನಾವು ತುಂಬಾ ಕನ್ಫ್ಯೂಸ್ ಆಗ್ತೇವೆ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿಯ ಸೆನ್ಸಿಟಿವ್ ಏರಿಯಾಸ್ ಏನಿರುತ್ತೆ, ಹೈ ಈಲ್ಡಿಂಗ್ ಥೀಮ್ಸ್ ಏನಿರುತ್ತೆ, ಇದನ್ನೆಲ್ಲ ಕೂಡ ಪರೀಕ್ಷೆಯ ಮುನ್ನಾ ದಿನದಂದು ಅಥವಾ ಪರೀಕ್ಷೆಗೆ ಮುನ್ನ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಪರೀಕ್ಷೆ ಆದ ನಂತರ ಡೀಟೇಲ್ಡ್ ಆಗಿ ಸೊ ಆ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ, ಸೊ ಆ ಪ್ರಶ್ನೆಯನ್ನ ನಾವು ಯಾಕೆ ಕೇಳಿದ್ದೇವೆ, ಸೊ ಯಾವ ರೀತಿಯ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದನ್ನೆಲ್ಲ ಕೂಡ ನಾವು ಅಸ್ತ್ರ ಎಡ್ಜ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಂಡಕ್ಟ್ ಮಾಡ್ತೇವೆ. ಸೊ ಇದಾದ ನಂತರ ಸೊ ವಿ ಗೋಯಿಂಗ್ ಟು ಬಿ ಡೂಯಿಂಗ್ ದ ಥರ್ಡ್ ಒನ್. ಇದನ್ನ ನಾವು ಅಸ್ತ್ರ ಕಂಪಾಸ್ ಅಂತ ಕರಿತೇವೆ. ಸೊ ಇದು 1-to-1 ಟೆಸ್ಟ್ ಸೀರೀಸ್ ಕಮ್ ಮೆಂಟೋರ್ಶಿಪ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಒಬ್ಬೊಬ್ಬ ವಿದ್ಯಾರ್ಥಿಗೆ ಪ್ರತ್ಯೇಕವಾಗಿ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಯಾರ್ದು ಆಲ್ರೆಡಿ ಕಂಪ್ಲೀಟ್ ಪ್ರಿಪರೇಷನ್ ಆಗಿರುತ್ತೆ ಅಥವಾ UPSC ಅನ್ನ ಮುಗಿಸಿ KS ಅನ್ನ ಅಂದ್ರೆ ತರಬೇತಿಯನ್ನ ಮುಗಿಸಿ KS ಅನ್ನ ಬರೀತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿರ್ತಾರೆ, ಸೊ ಅವ್ರಿಗೆ ಕರ್ನಾಟಕ ರಿಲೆವೆನ್ಸ್ ಯಾವ ರೀತಿ ಮೈಗ್ರೇಷನ್ ಫ್ರಮ್ UPSC ಮೈಂಡ್ ಸೆಟ್ ಟು KS ಮೈಂಡ್ ಸೆಟ್ಗೆ ಏನೇನು ಏರಿಯಾಸ್ ಇರುತ್ತೆ, ಯಾವ್ಯಾವ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಇರುತ್ತೆ, ಸೊ ಅದನ್ನ ಮಾಡ್ಲಿಕ್ಕೆ ಇನ್ನೊಂದು ಪ್ರೋಗ್ರಾಮ್, ಇದನ್ನ ಅಸ್ತ್ರ ಕಂಪಾಸ್ ಅಂತ ಕರೀತೇವೆ. ಸೊ ಯಾರಿಗೆ ಸಂಪೂರ್ಣ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ, ಡೇ ಟು ಡೇ ಪ್ಲಾನಿಂಗ್ ಆಗಿರ್ಬೋದು, ಟೈಮ್ ಟೇಬಲ್ ಸೆಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲವನ್ನ ಕೂಡ ಒಂದು ಅಸ್ತ್ರ ಕಂಪಾಸ್ ನಲ್ಲಿ ನೀಡಲಾಗುತ್ತೆ. ಸೊ ಕರೆಂಟ್ ಪ್ರಿಪರೇಷನ್ ಲೆವೆಲ್ ಅನ್ನ ಅಸೆಸ್ ಮಾಡ್ತೇವೆ. ಸೊ ನಿಮ್ಮ ಪ್ರಸ್ತುತವಾಗಿ ನಿಮ್ಮ ತಯಾರಿ ಎಷ್ಟರ ಮಟ್ಟಿಗೆ ಇದೆ, ಸೊ ಅದನ್ನ ಅಸೆಸ್ ಮಾಡಲಾಗುತ್ತೆ. ಎಷ್ಟು ಸಬ್ಜೆಕ್ಟ್ಸ್ ಅನ್ನ ನೀವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಎಷ್ಟು ಪೆಂಡಿಂಗ್ ಇರುತ್ತೆ, ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ಯಾವುದು, ವೀಕ್ ಸಬ್ಜೆಕ್ಟ್ಸ್ ಯಾವುದು, ಯಾವ್ದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಕರೆಂಟ್ ಅಫೇರ್ಸ್ ನ ನಾವು ಯಾವ ರೀತಿ ಸಬ್ಜೆಕ್ಟ್ ಜೊತೆ ಲಿಂಕ್ ಮಾಡ್ಕೊಳ್ಬೇಕು, ಅದನ್ನ ಕವರ್ ಮಾಡೋದು ಹೇಗೆ, ಅದ್ರ ಜೊತೆಗೆ ನಿಮ್ಮ ರಿವಿಷನ್ ಸ್ಟೇಟಸ್ ಹೆಂಗಿದೆ, ಸೊ ಪ್ರೀವಿಯಸ್ ಟೆಸ್ಟ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ, ಯಾಕೆ ಇಫ್ ದಿ ಪರ್ಫಾರ್ಮೆನ್ಸ್ ಇಸ್ ನಾಟ್ ಅಪ್ ಟು ದಿ ಮಾರ್ಕ್ ಅಂದ್ರೆ ಆಸ್ ವಿ ಎಕ್ಸ್ಪೆಕ್ಟೆಡ್, ಸೊ ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಆರ್ ದೇರ್ ಎನಿ ಅವೈಲೇಬಲ್ ಸ್ಟಡಿ ಅವರ್ಸ್ ಎಷ್ಟಿದೆ, ಇಂಡಿವಿಜುವಲ್ ಪ್ರಿಪರೇಷನ್ ಚಾಲೆಂಜಸ್ ನಿಮ್ಗೆ ಏನೇನಿರುತ್ತೆ, ಸೊ ಅದನ್ನೆಲ್ಲ ಅಡ್ರೆಸ್ ಮಾಡ್ಲಿಕ್ಕೆ ನಾವು 1-to-1 ಮಾರ್ಗದರ್ಶನವನ್ನ ಕೂಡ ಮಾಡ್ತಾ ಇದ್ದೇವೆ. ಇದು ಟೆಸ್ಟ್ ಸೀರೀಸ್ ನ 3ನೇ ಭಾಗವಾಗಿರುತ್ತೆ. ಇದನ್ನ ನಾವು ಅಸ್ತ್ರ ಕಂಪಾಸ್ ಅಂತ ಹೇಳ್ತೇವೆ. ಸೊ ನಿಮ್ಮ ಒಂದು ತಯಾರಿಯನ್ನ ಇನ್ನೂ ಉತ್ತಮಗೊಳಿಸುವ ಉದ್ದೇಶದಿಂದ ಸೊ ಈ 3 ಪ್ಯಾಕೇಜ್ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ಎಲ್ಲ ವಿದ್ಯಾರ್ಥಿಗಳು ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನ ನೀವು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಟುಡೇಸ್ ಕರೆಂಟ್ ಅಫೇರ್ಸ್ ಇಸ್ ವಿತ್ ರೆಸ್ಪೆಕ್ಟ್ ಟು 9th and
10th August 2026. ಸೊ ಈ ಒಂದು ದಿನಾಂಕದ ಅಪ್ಡೇಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಸೆಕ್ಷನ್ ಅಲ್ಲಿ ನಾವು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಮೊದಲನೇ ಸುದ್ದಿ ಏನು ಅಂದ್ರೆ ಆಪರೇಷನ್ ಮುಕ್ತಿ. ಸೊ ನಮ್ಮ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಒಂದು ಆಪರೇಷನ್, ಇದನ್ನ ನಾವು ಆಪರೇಷನ್ ಮುಕ್ತಿ ಅಂತ ಕರಿತೇವೆ. ಸೊ ಈ ಆಪರೇಷನ್ ಮುಕ್ತಿಯನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಟು ಐಡೆಂಟಿಫೈ ಅಂಡ್ ಟ್ರ್ಯಾಕ್ ಸಸ್ಪೆಕ್ಟೆಡ್ ಇಲಿಗಲ್ ಇಮಿಗ್ರೆಂಟ್ಸ್ ಅಕ್ರಾಸ್ ದ ಸಿಟಿ. ಅಂದ್ರೆ ಬೆಂಗಳೂರಿನಾದ್ಯಂತ ಬೇರೆ ರಾಷ್ಟ್ರಗಳಿಂದ ಅಕ್ರಮವಾಗಿ ವಲಸೆ ಬಂದಿರತಕ್ಕಂಥವ್ರು, ಸಕ್ರಮವಾಗಿ ಅಲ್ಲ, ವಿತ್ ಪ್ರಾಪರ್ ಡಾಕ್ಯುಮೆಂಟೇಶನ್ ಬಂದಿರೋರಿಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ಸೊ ಯಾವುದೇ ಪ್ರಾಪರ್ ಡಾಕ್ಯುಮೆಂಟೇಶನ್ ಇಲ್ಲದೆ ಬಂದಿರತಕ್ಕಂಥ ಅಭ್ಯರ್ಥಿಗಳನ್ನ ಹುಡುಕಿ ಸೊ ಅವರನ್ನ ಡಿಟೈನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪರೇಷನ್ ಮುಕ್ತ ಅಂತ ಕರಿತೇವೆ. ಸೊ ಈ ಆಪರೇಷನ್ ಮುಕ್ತ ಏನಿದೆ ಇದನ್ನ ಬೆಂಗಳೂರು ಸಿಟಿ ಪೊಲೀಸ್ ಮಾಡ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಜಸ್ಟ್ ಮಿನಿಟ್. ಓಕೆ, ಸೊ ದಿಸ್ ಇಸ್ ಕಂಡಕ್ಟೆಡ್ ಬೈ ಬೆಂಗಳೂರು ಸಿಟಿ ಪೊಲೀಸ್ ಮಾಡ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಇದೊಂದು ಹೈ ಇಂಟೆನ್ಸಿಟಿ ಸಿಟಿ ವೈಡ್ ಅಂದ್ರೆ ನಗರದಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು. ಐಡೆಂಟಿಫೈ ಅನ್ಡಾಕ್ಯುಮೆಂಟೆಡ್ ಫಾರಿನ್ ನ್ಯಾಷನಲ್ಸ್ ಅಂದ್ರೆ ಯಾವುದೇ ದಾಖಲಾತಿಗಳಿಲ್ಲದೆ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ, ಅದರಲ್ಲೂ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ವಿದೇಶಿಗರನ್ನ ಪತ್ತೆ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಷನ್ ಅನ್ನ ಉದ್ದೇಶವಾಗಿರುತ್ತೆ. ಸೊ ಇದರ ಕೋರ್ ಆಬ್ಜೆಕ್ಟಿವ್ಸ್ ಏನು, ಪ್ರಮುಖ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ರೆಸೈಡಿಂಗ್ ವಿತೌಟ್ valid visa to foreigners registration regional registrational office for deportation. ಸೊ ಮಾನ್ಯ ವೀಸಾ ಇಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಉಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗಡೀಪಾರು ಮಾಡ್ಲಿಕ್ಕೆ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಅವರನ್ನ ರೆಫರ್ ಮಾಡಲಾಗುತ್ತೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಆಪರೇಷನ್ ಮುಕ್ತಿಯನ್ನ ನಮ್ಮ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಯಾರ್ಯಾರು ಈ ಲ್ಯಾಂಡ್ ಲಾರ್ಡ್ಸ್ ಯಾರ್ಯಾರು ಇರ್ತಾರೆ, ಬಿಲ್ಡರ್ಸ್ ಯಾರ್ಯಾರು ಇರ್ತಾರೆ ಅಂಡ್ ಕಾಂಟ್ರಾಕ್ಟರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ಅವ್ರಿಗೆ ಉದ್ಯೋಗವನ್ನ ಕೊಟ್ಟಿರ್ತಕ್ಕಂಥವ್ರು, ಅವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಜಾಗವನ್ನ ನೀಡಿರ್ತಕ್ಕಂಥವ್ರು ಯಾರಾದರೂ ಆ ತರ ಇದ್ದರೆ ಸೊ ಅವರ ಮೇಲೆ ಕೂಡ ಕ್ರಮಗಳನ್ನ ಜರುಗಿಸಲಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಮನೆಯನ್ನ ಬಾಡಿಗೆಗೆ ಕೊಡ್ತಾ ಇದ್ದೀರಾ ಅಂದ್ರೆ ಅವರ ಅಡ್ರೆಸ್ ಪ್ರೂಫ್ ಅಥವಾ ಅವರ ಮಾಹಿತಿ ಆ ಬಿಲ್ಡಿಂಗ್ ಮಾಲೀಕರ ಬಳಿ ಇರಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾರಾದ್ರೂ ಆ ತರ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿರ್ತಾರೆ ಸೊ ಅವ್ರಿಗೆ ಏನಾದ್ರೂ ಆಶ್ರಯವನ್ನ ನೀಡಿದ್ದಾದಲ್ಲಿ ಅವರ ಮೇಲೆ ಕೂಡ ಈ ಒಂದು ಆಪರೇಷನ್ ಮುಕ್ತಿಯ ಪ್ರಕಾರ ಅವರ ಮೇಲೆ ಕೂಡ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಅಪ್ಡೇಟ್. ನಿರ್ಭಯ ಫಂಡ್ ಫಾರ್ ಕರ್ನಾಟಕ, ಕರ್ನಾಟಕಕ್ಕೆ ಬಂದಿರತಕ್ಕಂತ ನಿರ್ಭಯ ನಿಧಿ. ನಿರ್ಭಯ ನಿಧಿ ಅಂದ್ರೆ ಏನು ಅಂತ ಹೇಳ್ತೇನೆ. ಸೊ ವೆರಿ ಇಂಪಾರ್ಟೆಂಟ್, ವಿಮೆನ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಇದನ್ನ ಕಂಪಲ್ಸರಿ ನೀವು ಮೆನ್ಷನ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಏನು ಅಂತ ಹೇಳಿ ನಂತರ ನಿರ್ಭಯ ಫಂಡ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೇನೆ. ಸೊ ನಿರ್ಭಯ ಫಂಡ್ ನ ಅಡಿಯಲ್ಲಿ ಕರ್ನಾಟಕಕ್ಕೆ ಏನು ಅಲೋಕೇಟ್ ಆಗಿತ್ತು, ಆ ಅಲೋಕೇಟ್ ಆಗಿರ್ತಕ್ಕಂಥ ಫಂಡ್ ಅಲ್ಲಿ ಸಾಕಷ್ಟು ಶಾರ್ಟೇಜ್ ಅನ್ನ ಈ ವರದಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಕಾರ ಸ್ಪೆಷಲ್ ಕೋರ್ಟ್ಸ್ ಫಾರ್ ರೇಪ್ ಅಂಡ್ ಪೋಸ್ಕೋ ಕೇಸಸ್ ಅಂದ್ರೆ ಪೋಸ್ಕೋ ಕೇಸಸ್ ಆಗಿರ್ಬೋದು, ಮತ್ತೆ ವಿಶೇಷ ನ್ಯಾಯಾಲಯಗಳನ್ನ ರೂಪಿಸ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಮೊಕದ್ದಮೆಗಳನ್ನ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಮುಗಿಸುವ ಉದ್ದೇಶದಿಂದ ಸ್ಪೆಷಲ್ ಕೋರ್ಟ್ ಗಳಿಗಾಗಿ ಒಂದು ವಿಶೇಷವಾದ ಫಂಡಿಂಗ್ ಇರುತ್ತೆ. ಅದು 5,123 ಕೋಟಿಗಳು ಅಲೋಕೇಟೆಡ್ ಆಗಿರುತ್ತೆ. ಬಟ್ ನಮ್ಗೆ ತಲುಪಿರ್ತಕ್ಕಂಥದ್ದು ಎಷ್ಟು ಅಂದ್ರೆ 23 ಕೋಟಿಗಳು ಮಾತ್ರ ತಲುಪಿರುತ್ತೆ. ಸೊ ಇಷ್ಟು ಶಾರ್ಟೇಜ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೇರ್ ಈಸ್ ಹ್ಯೂಜ್ ಗ್ಯಾಪ್ ಇನ್ ಅಲಾಟ್ಮೆಂಟ್ ಅಂಡ್ ದಿ ಅಮೌಂಟ್ ದಟ್ ವಿ ಹ್ಯಾವ್ ರಿಸೀವ್ಡ್. ಸೊ ಅದಾದ್ಮೇಲೆ ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ಗೆ ಅಂದ್ರೆ ಬೆಂಗಳೂರನ್ನ ಸುರಕ್ಷಿತ ನಗರವನ್ನಾಗಿ ಮಾಡುವ ಉದ್ದೇಶಕ್ಕಾಗಿ 2,919 ಕೋಟಿ ರೂಪಾಯಿಗಳನ್ನ ಅಲಾಟ್ ಮಾಡಲಾಗಿರುತ್ತೆ. ಇದರಲ್ಲಿ ಕೇವಲ 174 ಕೋಟಿಗಳು ಮಾತ್ರ ಬಂದಿರುತ್ತೆ. ಇನ್ನು ವಿಮೆನ್ ಹೆಲ್ಪ್ ಲೈನ್ ಇನ್ ಪೊಲೀಸ್ ಸ್ಟೇಷನ್ಸ್ ಅಂದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಹಿಳಾ ಸಹಾಯವಾಣಿಗಳನ್ನ ಮಾಡ್ಲಿಕ್ಕೆ 165 ಕೋಟಿಗಳನ್ನ ಅಲಾಟ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಕೇವಲ 15 ಲ್ಯಾಕ್ ಮಾತ್ರ ಬಿಡುಗಡೆ ಆಗಿರುತ್ತೆ. ಇನ್ನು ವಿಮೆನ್ ಸೇಫ್ಟಿ ಇನ್ BMTC ಬಸ್ಸಸ್ ಅಂದ್ರೆ BMTC ಬಸ್ಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ 56 ಕೋಟಿ ರೂಪಾಯಿಗಳನ್ನ ಅಲಾಟ್ ಮಾಡಲಾಗಿರುತ್ತೆ. ಸೊ ಝೀರೋ ಅಮೌಂಟ್ ಇಲ್ಲಿ ರಿಲೀಸ್ ಆಗಿರುತ್ತೆ. ಇನ್ನು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ಗಾಗಿ 364 ಕೋಟಿಗಳನ್ನ ಮಂಜೂರು ಮಾಡಿದ್ರೆ ಕೇವಲ ಝೀರೋ, ಯಾವುದೇ ಹಣ ಬಂದಿರೋದಿಲ್ಲ.
ಹ್ಯೂಮನ್ ಟ್ರಾಫಿಕಿಂಗ್ ಕಂಟ್ರೋಲ್ ಯೂನಿಟ್ಸ್ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ ಘಟಕಗಳನ್ನ ತಯಾರಿ ಮಾಡ್ಲಿಕ್ಕೆ 113 ಕೋಟಿಗಳನ್ನ ಅಲಾಟ್ ಮಾಡಲಾಗಿರುತ್ತೆ. ಅಲ್ಲೂ ಕೂಡ ಝೀರೋ ಅಮೌಂಟ್ ಬಂದಿರುತ್ತೆ. ವಿಮೆನ್ ಅಂಡ್ ಚಿಲ್ಡ್ರನ್ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ 195 ಕೋಟಿಗಳು, ಅದರಲ್ಲಿ 96 ಲಕ್ಷ ಮಾತ್ರ ಬಂದಿದೆ. ಸೊ ಇಷ್ಟು ಈ ಒಂದು ನಿರ್ಭಯ ಫಂಡ್ ನಲ್ಲಿ ಅಲಾಟ್ ಆಗಿದ್ದೆಷ್ಟಿದೆ, ಕರ್ನಾಟಕಕ್ಕೆ ಎಷ್ಟು ಕಡಿಮೆ ಫಂಡ್ ಅನ್ನ ಬಂದಿದೆ, ಸೊ ಆ ಒಂದು ವರದಿ. ಸೊ ಇದರಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಜನರಲಿ ಯು ನೀಡ್ ಟು ರಿಮೆಂಬರ್, ಸೊ ಈ ಒಂದು ನಿರ್ಭಯ ಫಂಡ್ ನ ಅಡಿಯಲ್ಲಿ ಸೊ ಇಷ್ಟೆಲ್ಲಾ ಹೆಡ್ಡಿಂಗ್ಸ್ ಮೇಲೆ ಈ ಒಂದು ಫಂಡ್ಸ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ದೋ ಯು ಡೋಂಟ್ ಗೆಟ್ ನಂಬರ್ಸ್ ಎಕ್ಸಾಕ್ಟ್ಲಿ ಇಷ್ಟು ಅಲಾಟ್ ಆಗಿತ್ತು, ಇಷ್ಟು ಬಂದಿದೆ, ಸೊ ಅಷ್ಟು ಡೀಪ್ ಕ್ವೆಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಬಟ್ ಈ ಹೆಡ್ಡಿಂಗ್ಸ್ ಎಲ್ಲ ನಮಗೆ ಗೊತ್ತಿರಬೇಕು. ಅಂದ್ರೆ ನಿರ್ಭಯ ಫಂಡ್ ನ ಅಡಿಯಲ್ಲಿ ಯಾವ ಯಾವ ಉದ್ದೇಶಗಳಿಗಾಗಿ ಹಣವನ್ನ ಖರ್ಚು ಮಾಡಬಹುದು, ಸೊ ಇದು ನಿಮ್ಗೆ ಪ್ರಿಲಿಮ್ಸ್ ಅಲ್ಲೂ ಬರ್ಬೋದಾಗಿರುತ್ತೆ. ಈವನ್ ವೆನ್ ಯು ರೈಟ್ ಮೇನ್ಸ್ ಆನ್ಸರ್ ರೈಟಿಂಗ್, ಸೊ ಇದೆಲ್ಲ ಕೂಡ ವೇ ಫಾರ್ವರ್ಡ್ ನಲ್ಲಿ ನಾವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಈವನ್ ನ್ಯೂನ್ಯತೆಗಳಲ್ಲೂ ಕೂಡ ನಾವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಸೊ ಇವಾಗ ಓವರ್ ಆಲ್ ಪಿಕ್ಚರ್ ಅನ್ನ ನಾವು ತೆಗೆದುಕೊಂಡಾಗ ಕೇವಲ 1.2 ಪೇಜ್ ಸೊ ಅದರ ಒಟ್ಟು 1.2% ಮಾತ್ರ ಹಣ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಿರ್ಭಯ ಫಂಡ್ ಅಂದ್ರೆ ಏನು ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು, ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2013ರಲ್ಲಿ ಆಫ್ಟರ್ ಡೆಲ್ಲಿ ಗ್ಯಾಂಗ್ ರೇಪ್. ಸೊ ಡೆಲ್ಲಿ ಗ್ಯಾಂಗ್ ರೇಪ್ ಆದ ನಂತರ ಸೊ ಅದಕ್ಕೆ ನಿರ್ಭಯ ಅಂತ ಹೆಸರಿಟ್ಟಿರ್ತಾರೆ. ಸೊ ಆ ಒಂದು ಡೆಲ್ಲಿ ಗ್ಯಾಂಗ್ ರೇಪ್ ಆದ ನಂತರ ಇಟ್ ಹ್ಯಾಡ್ ಬಿಕಮ್ ನ್ಯಾಷನಲ್ ವೈಡ್ ದೊಡ್ಡ ಒಂದು ಪ್ರೊಟೆಸ್ಟ್ಗಳಾಯ್ತು, ದೊಡ್ಡ ಒಂದು ಅಜಿಟೇಷನ್ ಪ್ರಾರಂಭವಾಯಿತು, ಮಹಿಳೆಯರಿಗೆ ಸುರಕ್ಷಿತವಲ್ಲ ಭಾರತ ರಾಷ್ಟ್ರ ಅಂತ. ಸೊ ಆ ರೀತಿಯ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಫಂಡ್ ಅನ್ನ ಅದೇ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದನ್ನೇ ನಾವು ಹೇಳ್ತಕ್ಕಂಥದ್ದು ನಿರ್ಭಯ ಫಂಡ್ಸ್ ಅಂತ ಹೇಳ್ತೇವೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ, ಆಬ್ವಿಯಸ್ಲಿ ಟು ಎನ್ಹಾನ್ಸ್ ಸೇಫ್ಟಿ ಫಾರ್ ವಿಮೆನ್, ಮಹಿಳೆಯರಿಗಾಗಿ ಒಂದು ಸುರಕ್ಷತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅದನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಾಜೆಕ್ಟ್ಸ್ ಯೋಜನೆಗಳೇನಿರುತ್ತೆ ಅದಕ್ಕೆ ಫಿನಾನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಅಂಡ್ ಅದಕ್ಕೆ ಸಂಬಂಧಪಟ್ಟ ಇನಿಷಿಯೇಟಿವ್ಸ್ ಉಪಕ್ರಮಗಳೇನಿರುತ್ತೆ ಅದಕ್ಕೆ ಹಣಕಾಸನ್ನ ಒದಗಿಸುವ ಉದ್ದೇಶದಿಂದ ಈ ಒಂದು ನಿರ್ಭಯ ಫಂಡ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ನೋಡಲ್ ಅಥಾರಿಟಿ ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಹಣಕಾಸು ಸಚಿವಾಲಯ ಇದರ ನೋಡಲ್ ಅಥಾರಿಟಿ ಆಗಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಅಲೋಕೇಶನ್ ಆಫ್ ನಿರ್ಭಯ ಫಂಡ್. ಸೊ ಈ ಒಂದು ಫಂಡ್ಸ್ ಅನ್ನ ಆಡಳಿತ ಮಾಡ್ತಕ್ಕಂಥದ್ದಾಗ್ಲಿ ಅದನ್ನ ಅಲೋಕೇಟ್ ಮಾಡ್ತಕ್ಕಂಥದ್ದಾಗ್ಲಿ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತಂದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಡಿಯಲ್ಲಿ ಬರುತ್ತೆ. ಅಂಡ್ ಎಕ್ಸಾಮ್ ಅಲ್ಲಿ ನಮ್ಗೆ ಏನ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ನಿರ್ಭಯ ಫಂಡ್ ಅಂತಕ್ಕಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಿರೋದ್ರಿಂದ ನೋಡಲ್ ಮಿನಿಸ್ಟ್ರಿ ನಾವು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬರೀತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಸೊ ಇದು ಫಂಡ್ ಆಗಿರೋದ್ರಿಂದ ಇದನ್ನ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಡಿಯಲ್ಲೇ ಇಟ್ಟಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರೀಸ್ ಅಂದ್ರೆ ಇದನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಚಿವಾಲಯಗಳಲ್ಲಿ ಅಫ್ಕೋರ್ಸ್ ಇವಾಗ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬರುತ್ತೆ. ನೋಡಿ, ಮಿನಿಸ್ಟ್ರಿ ಆಫ್ ಚೈಲ್ಡ್ ಅಂಡ್ ವಿಮೆನ್ ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ಅನುಷ್ಠಾನ ಮಾಡುವಾಗ ಅವ್ರು ಬರ್ತಾರೆ. ಬಟ್ ಎಲ್ಲಿ ಬರೋಲ್ಲ ಅಂದ್ರೆ ನೋಡಲ್ ಅಥಾರಿಟಿಯಲ್ಲಿ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬರೋದಿಲ್ಲ. ಸೊ ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಬರುತ್ತೆ. ಸೊ ಇವರೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಸಚಿವಾಲಯಗಳಾಗಿರುತ್ತೆ. ಸೊ ಇನ್ನು ಮೇಜರ್ ಯುಟಿಲೈಸೇಷನ್ ಅಂದ್ರೆ ಈ ಒಂದು ಹಣವನ್ನ ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿರುತ್ತೆ ಅಂದ್ರೆ, ಒನ್ ಸ್ಟಾಪ್ ಸೆಂಟರ್ಸ್ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಒಂದೇ ಕೇಂದ್ರದಲ್ಲಿ ಬಗೆಹರಿಸುವ ಕೇಂದ್ರಗಳು, ಅದನ್ನ ನಾವು ಒನ್ ಸ್ಟಾಪ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ತುರ್ತು ಸಮಯದಲ್ಲಿ ಅವರಿಗೆ ಸಪೋರ್ಟ್ ಬೆಂಬಲವನ್ನ ನೀಡ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು. ಅಂಡ್ ಸೇಫ್ ಸಿಟಿ ಪ್ರಾಜೆಕ್ಟ್ಸ್ ಅಂದ್ರೆ ಸುರಕ್ಷಿತ ನಗರ ಯೋಜನೆಗಳಲ್ಲಿ ಈ ಒಂದು ಫಂಡ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇನ್ನು ಈ ಒಂದು ಫಂಡ್ ಗೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಅಡಿಷನಲ್ ಮಾಹಿತಿಯನ್ನ ನೋಡೋದಾದ್ರೆ, ಇದನ್ನ ನಾನ್ ಲ್ಯಾಪ್ಸಬಲ್ ಫಂಡ್ ಅಂತ ಕರಿತೇವೆ. ಏನ್ ಸರ್ ನಾನ್ ಲ್ಯಾಪ್ಸಬಲ್ ಫಂಡ್ ಅಂದ್ರೆ, ಸೊ ಈ ಪ್ರತಿ ವರ್ಷ ಬಜೆಟ್ ಆದ ನಂತರ ಹಿಂದಿನ ವರ್ಷದ ಬಜೆಟ್ ಏನಾದ್ರೂ ಉಳಿದಿದ್ರೆ ಅದನ್ನ ಝೀರೋ ಮಾಡ್ಲಾಗತ್ತೆ. ಸೊ ನೆಕ್ಸ್ಟ್ ಇಯರ್ಗೆ ಆ ಬಜೆಟ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ಕಾಗಲ್ಲ. ಬಟ್ ನಿರ್ಭಯ ಫಂಡ್ ಏನಿದೆ, ಸೊ ಅದು ಬಜೆಟ್ ಇಯರ್ ಆದ ನಂತರ ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಆ ಫಂಡ್ ಮುಂದಿನ ವರ್ಷಕ್ಕೆ ಸೊ ಯಥಾಸ್ಥಿತಿ ಎಷ್ಟು ಉಳಿದಿರುತ್ತೆ ಅದನ್ನ ಕ್ಯಾರಿ ಮಾಡ್ಲಾಗತ್ತೆ. ಸೊ ಅದನ್ನೇ ನಾವು ನಾನ್ ಲ್ಯಾಪ್ಸಬಲ್ ಫಂಡ್ ಅಂತ ಕರಿತೇವೆ. ಸೊ ಇದರಿಂದ ಒನ್ ಸ್ಟಾಪ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡ್ಲಾಗತ್ತೆ. ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಮೆಡಿಕಲ್ ಏಡ್ ಅಂದ್ರೆ ವೈದ್ಯಕೀಯ
ಬೆಂಬಲ, ಪೊಲೀಸ್ ಅಸಿಸ್ಟೆನ್ಸ್, ಲೀಗಲ್ ಸಪೋರ್ಟ್, ಕೌನ್ಸಿಲಿಂಗ್ ಇವೆಲ್ಲವನ್ನ ಕೂಡ ಒಂದೇ ಕಡೆ ಮಾಡ್ತಕ್ಕಂಥದ್ದು. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಚೈಲ್ಡ್ ಅಂಡ್ ಡೆವಲಪ್ಮೆಂಟ್ ನ ವತಿಯಿಂದ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅಂಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್, ಸೊ ಇದು ಪ್ಯಾನ್ ಇಂಡಿಯಾ ಸಿಂಗಲ್ ನಂಬರ್. ಸೊ ಭಾರತ ದೇಶದಾದ್ಯಂತ ಸೊ ಮಹಿಳೆಯರ ತುರ್ತು ಪರಿಸ್ಥಿತಿಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಸೊ ಒಂದೇ ಒಂದು ಸಿಂಗಲ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಅದ್ಯಾವುದು ಅಂದ್ರೆ 112ಗೆ ಡಯಲ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಸೇಫ್ ಸಿಟಿ ಪ್ರಾಜೆಕ್ಟ್ಸ್ ಅಂದ್ರೆ ನಗರಗಳಲ್ಲಿ ಮಹಿಳೆಯರನ್ನ ಸುರಕ್ಷತೆ ಮಾಡ್ಲಿಕ್ಕೆ ಸೊ ಯೋಜನೆಗಳು ಏನೆಲ್ಲ ಇರುತ್ತೆ ಅದಕ್ಕೆ ಫಂಡ್ ಅನ್ನ ಮಾಡುವ ಉದ್ದೇಶದಿಂದ ಸೊ ಈ ಒಂದು ನಿರ್ಭಯ ಫಂಡ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ನಿರ್ಭಯ ಫಂಡ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಬಿಡ್ದಿ ಟೌನ್ಶಿಪ್ ಕಮಿಟಿ ಹೆಡೆಡ್ ಬೈ ಜಸ್ಟಿಸ್ ಗುಹಾನಾಥನ್ ಫಾರ್ಮ್ಡ್ ಟು ರಿವ್ಯೂ ಒಪಿನಿಯನ್ಸ್. ಅಂದ್ರೆ ಈ ಬಿಡದಿ ಟೌನ್ಶಿಪ್ ನಿಮ್ಗೆಲ್ಲ ಗೊತ್ತಿರುತ್ತೆ, ತುಂಬಾ ಒಂದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಜನರ ಅಭಿಪ್ರಾಯವನ್ನ ಈಗ ಪರಿಶೀಲನೆ ಮಾಡ್ಲಿಕ್ಕೆ ನ್ಯಾಯಮೂರ್ತಿ ಗುಹಾನಾಥನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿರುತ್ತೆ. ಸೊ ನಮ್ಗೆ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಗುಹಾನಾಥನ್ ನರೇಂದರ್ ಇವರ ಹೆಸರಿನಲ್ಲಿ ಸಮಿತಿಯನ್ನ ಮಾಡಲಾಗಿರುತ್ತೆ. ಸೊ ಇವರಿಗೆ ಕೆಲವೊಬ್ರು ಮೆಂಬರ್ಸ್ ಸಪೋರ್ಟ್ ಮಾಡ್ಲಿಕ್ಕೆ ಸದಸ್ಯರು ಕೂಡ ಇರ್ತಾರೆ. ರಂಗನಾಥ್ SR ಉಮಾಶಂಕರ್ ಮತ್ತೆ ಪ್ರಸನ್ನ ಕುಮಾರ್ ಸೊ ಇತರ ಸದಸ್ಯರಾಗಿರ್ತಾರೆ. ಸೊ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಡೆಡ್ ಲೈನ್ ಏನು ಅಂದ್ರೆ ನೆಕ್ಸ್ಟ್ 30 ಡೇಸ್ ಅಲ್ಲಿ, ಮುಂದಿನ 30 ದಿನಗಳಲ್ಲಿ ಅವರು ತಮ್ಮ ವರದಿಯನ್ನ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ಬೆಂಗಳೂರು ಇಸ್ ಸೆಟ್ ಟು ಬಿ ಕರ್ನಾಟಕಸ್ ಪೈಲಟ್ ಸೈಟ್ ಫಾರ್ ಇಂಡಿಯಾ ಪೋಸ್ಟ್ ಡಿಜಿಪಿನ್. ಸೊ ಇಂಡಿಯಾ ಪೋಸ್ಟ್ ಅಥವಾ ಭಾರತ ದೇಶದ ಅಂಚೆ ಏನಿದೆ, ಇಂಡಿಯಾ ಪೋಸ್ಟ್ ಏನಿದೆ, ಸೊ ಇಷ್ಟ ದಿನ ನಾವು ಪಿನ್ ಕೋಡ್ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿನ್ ಕೋಡ್ ಗಿಂತ ಸ್ವಲ್ಪ ಬೆಟರ್ ಆಪ್ಷನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಬಟ್ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಮ್ಮ ಬೆಂಗಳೂರನ್ನ ಆಯ್ಕೆ ಮಾಡ್ಕೊಳ್ಳಾಗಿರುತ್ತೆ. ಹಾಗಿದ್ರೆ ಡಿಜಿ ಪಿನ್ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ನಾವು ಡಿಜಿ ಪಿನ್ ಅಂತ ಕರಿತೇವೆ ಇನ್ ಶಾರ್ಟ್. ಇನ್ನ ಇದರ ಎಕ್ಸ್ಪಾನ್ಷನ್ ಏನು ಅಂದ್ರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೇವೆ. ಸೊ ಇದು ಡಿಜಿ ಪಿನ್ ನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು 10 ಕ್ಯಾರೆಕ್ಟರ್ ಆಲ್ಫಾ ನ್ಯೂಮೆರಿಕಲ್ ಜಿಯೋ ಕೋಡೆಡ್ ಡಿಜಿಟಲ್ ಅಡ್ರೆಸಿಂಗ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ಆಲ್ಫಾಬೆಟ್ ಕೂಡ ಇರುತ್ತೆ, ನಂಬರ್ಸ್ ಕೂಡ ಇರುತ್ತೆ. ನಮ್ ಪಿನ್ ಕೋಡ್ ಅಲ್ಲಿ ಕೇವಲ ನಂಬರ್ಸ್ ಮಾತ್ರ ಇರುತ್ತೆ. ಬಟ್ ಡಿಜಿ ಪಿನ್ ಅಂತಕ್ಕಂಥದ್ದು 10 ಅಕ್ಷರಗಳನ್ನ ಹೊಂದಿರುತ್ತೆ. ಕೆಲವೊಂದು ಇಂಗ್ಲಿಷ್ ಲೆಟರ್ಸ್ ಇರುತ್ತೆ, ಕೆಲವೊಂದು ಸಂಖ್ಯೆಗಳನ್ನ ಮರ್ಜ್ ಮಾಡಿ ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಒಂದು ಚೂರು ಕೂಡ ಅಡ್ರೆಸ್ ವೇರಿಯೇಷನ್ ಆಗದೆ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಹೋಗಿ ತಲುಪ್ತಕ್ಕಂಥ ಒಂದು ಡಿಜಿ ಪಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬೆಂಗಳೂರು ನಗರವನ್ನ ಈಗ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್, ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಪ್ರಿಸೈಸ್ ಲೊಕೇಶನ್ ಕೋಡ್ ಟು ಇಂಪ್ರೂವ್ ಡೆಲಿವರೀಸ್ ಎಮರ್ಜೆನ್ಸಿ ಸರ್ವಿಸ್ ಅಂಡ್ ಲೊಕೇಶನ್ ಬೇಸ್ಡ್ ಸರ್ವಿಸಸ್. ಅಂದ್ರೆ ಸ್ಥಳ ಆಧಾರಿತ ಸೇವೆಗಳು, ವಸ್ತುಗಳನ್ನ ಡೆಲಿವರಿ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಎಮರ್ಜೆನ್ಸಿ, ಇವಾಗ ಏನೋ ಫೈರ್ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ನಾವು ಪಿನ್ ಕೋಡ್ ಪ್ರಕಾರ ಹೋದಾಗ ನಾವು ಎಕ್ಸಾಕ್ಟ್ ಅಡ್ರೆಸ್ ಹೋಗಕ್ಕಾಗಲ್ಲ, ಪರ್ಟಿಕ್ಯುಲರ್ಲಿ ಅದೇ ಪ್ಲೇಸ್ಗೆ ಎಕ್ಸಾಕ್ಟ್ ಆಗಿ ಹೋಗ್ಲಿಕ್ಕೆ ಈ ಡಿಜಿ ಪಿನ್ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ನಿಖರವಾಗಿ ಅದೇ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತೆ. ಈ ರೀತಿ ಸೊ ಯಾವ್ದ್ಯಾವ್ದು ಈ ಒಂದು ಅಡ್ರೆಸ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಸೊ ಅದನ್ನ ಇನ್ನೂ ಬೆಟರ್ ಮಾಡ್ಲಿಕ್ಕೆ ಈ ಒಂದು ಡಿಜಿ ಪಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಲಾಗ್ತಾ ಇದೆ. ಸೊ ಇದರ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಏನು ಅಂದ್ರೆ it is designed to complement existing postal address. ಸೊ ಇವಾಗ ಇರ್ತಕ್ಕಂಥ ಪೋಸ್ಟಲ್ ಅಡ್ರೆಸ್ ಸಿಸ್ಟಮ್ ಏನಿದೆ ಸೊ ಅದಕ್ಕೆ ಪೂರಕವಾಗಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅಂಡ್ ನಾಟ್ ಸಿಂಪ್ಲಿ ರೀಪ್ಲೇಸ್ ದಿ ಟ್ರೆಡಿಷನಲ್ 6 ಡಿಜಿಟ್ ಪಿನ್ ಕೋಡ್. ಸೊ ಇವಾಗ ಇರ್ತಕ್ಕಂಥ 6 ಡಿಜಿಟ್ ಪಿನ್ ಕೋಡ್ ಏನಿದೆ ಅದನ್ನ ಏನು ರೀಪ್ಲೇಸ್ ಮಾಡ್ತಾ ಇಲ್ಲ, ಇದಕ್ಕೆ ಪೂರಕವಾಗಿ ಈಗ ಡಿಜಿ ಪಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಹೈಪರ್ ಲೋಕಲ್ ಅಡ್ರೆಸ್ಸಿಂಗ್ ಅಂತ ಕರಿತೇವೆ. ಹೈಪರ್ ಲೋಕಲ್ ಅಂದ್ರೆ ಲೋಕಲ್ ಅಲ್ಲಿ ಇನ್ನೂ ಲೋಕಲ್, ಅಂದ್ರೆ ಬರೀ ಏರಿಯಾವನ್ನ ಒಂದು ಐಡೆಂಟಿಫೈ ಮಾಡೋದಲ್ಲ. ಯಾಕಂದ್ರೆ ಒಂದು ಪಿನ್ ಕೋಡ್ ಅಂದ್ರೆ ಒಂದು ಲಾರ್ಜರ್ ಏರಿಯಾಗೆ ಒಂದು ಪಿನ್ ಕೋಡ್ ಇರುತ್ತೆ. ಸೊ ಅದರಲ್ಲಿ ಮತ್ತೆ ಫ್ರಾಗ್ಮೆಂಟೇಶನ್ ಮಾಡಿ ಇನ್ನೂ ಪರ್ಟಿಕ್ಯುಲರ್ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಡಿಜಿ ಪಿನ್ ಅಂತಕ್ಕಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡ್ಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನ್ಯಾಷನಲ್ ನ್ಯೂಸ್. ಸೊ ನ್ಯಾಷನಲ್ ನ್ಯೂಸ್ ಅಲ್ಲಿ ಫಸ್ಟ್ ಒನ್ ಏನು ಅಂದ್ರೆ ಓವರ್ 42 lakh ಕಾಲ್ಸ್ ಹ್ಯಾಂಡಲ್ಡ್ ಬೈ ಟೆಲಿಮಾನಸ್ ಹೆಲ್ಪ್ ಲೈನ್ ಸಿನ್ಸ್ ಲಾಂಚ್. ಸೊ ಟೆಲಿಮಾನಸ್ ಅನ್ನ ಉದ್ಘಾಟನೆ ಮಾಡಿದ ಸಮಯದಿಂದ ಇದುವರೆಗೂ 42 ಲಕ್ಷಕ್ಕೂ ಹೆಚ್ಚು ಕರೆಗಳನ್ನ ನಿರ್ವಹಿಸಲಾಗಿರುತ್ತೆ. ಸೊ ಏನಿದು ಟೆಲಿಮಾನಸ್ ಅಂದ್ರೆ ಇದನ್ನ
ಡ್ಯೂ ಟು ಕರೋನಾ ಸಮಯದಲ್ಲಿ ಬಹಳಷ್ಟು ಜನರು ಡಿಪ್ರೆಷನ್, ಖಿನ್ನತೆಗೆ ಒಳಪಟ್ಟಿರ್ತಕ್ಕಂಥ ಸುದ್ದಿಗಳು ಬಂದಿರುತ್ತೆ. ಸೊ ಆ ರೀತಿಯ ವ್ಯಕ್ತಿಗಳನ್ನ ಸಮಾಲೋಚನೆ ಮಾಡ್ಲಿಕ್ಕೆ, ಕನ್ಸಲ್ಟೇಷನ್ ಮಾಡ್ಲಿಕ್ಕೆ, ದೂರವಾಣಿ ಮುಖಾಂತರ ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಟೆಲಿಮಾನಸ್ ಅಂತ ಕರೀತೇವೆ. ಸೊ ಈ ಒಂದು ಟೆಲಿಮಾನಸ್ನ ಅಡಿಯಲ್ಲಿ ಇದುವರೆಗೂ 42 ಲಕ್ಷ ಕರೆಗಳನ್ನ ಈಗ ಸ್ವೀಕಾರ ಮಾಡಲಾಗಿರುತ್ತೆ. ಅಂದ್ರೆ ಅಷ್ಟು ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 10th ಅಕ್ಟೋಬರ್ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದುವರೆಗೂ ಇವರು ಹ್ಯಾಂಡಲ್ ಮಾಡಿರ್ತಕ್ಕಂಥ ಕಾಲ್ಸ್ ಎಷ್ಟು ಅಂದ್ರೆ 42 ಲಕ್ಷ ಕರೆಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಇದರ ಕವರೇಜ್ ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ 53 ಟೆಲಿಮಾನಸ್ ಸೆಲ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಅಕ್ರಾಸ್ ಇಂಡಿಯಾ 53 ಟೆಲಿಮಾನಸ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಿರ್ತಾರೆ 36 ಸ್ಟೇಟ್ಗಳು ಮತ್ತೆ ಯೂನಿಯನ್ ಟೆರಿಟರೀಸ್ ಗಳಲ್ಲಿ. ಅಂಡ್ ಇದರಲ್ಲಿ ಬಳಸ್ತಕ್ಕಂಥ ಲ್ಯಾಂಗ್ವೇಜಸ್ 20 ಭಾರತೀಯ ಭಾಷೆಗಳಲ್ಲಿ ಸರ್ವಿಸ್ ಅನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಹೆಲ್ಪ್ ಲೈನ್ ಸಂಖ್ಯೆ 111416 ಆಫರಿಂಗ್ 24/7. ಸೊ 24 ಗಂಟೆಗಳು ಕಾಲ ಬೆಂಬಲವನ್ನ ನೀಡ್ತಕ್ಕಂಥ 14416 ಇದು ಸಹಾಯವಾಣಿ ನಂಬರ್ ಆಗಿರುತ್ತೆ. ಸೊ ಇದರ ನೋಡಲ್ ಮಿನಿಸ್ಟ್ರಿ ಯಾವುದು ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಟೆಲಿಮಾನಸ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಮಾನಿಟರಿಂಗ್ ಮೇಲ್ವಿಚಾರಣೆ ಆಗಿರ್ಬೋದು, ಇದು ನಿಮಾನ್ಸ್ ಅಂಡ್ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಇಂದ ಬರುತ್ತೆ. ಸೊ ನಿಮಾನ್ಸ್ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ನಿಮಾನ್ಸ್ ಮತ್ತೆ ಕೇಂದ್ರ ಆರೋಗ್ಯ ಸಚಿವಾಲಯ, ಯಾಕಂದ್ರೆ ಇದು ಡಿಪ್ರೆಷನ್ ಗೆ ಸಂಬಂಧಪಟ್ಟಿರುವ ಕಾರಣದಿಂದ ಸೊ ನಿಮಾನ್ಸ್ ಇಸ್ ದಿ ಬೆಟರ್ ಪ್ಲೇಸ್ ಟು ಅಡ್ರೆಸ್ ಸಚ್ ಇಶ್ಯೂಸ್ ಆಗಿರೋದ್ರಿಂದ ಸೊ ನಿಮಾನ್ಸ್ ಅನ್ನ ಇಲ್ಲಿ ಟೆಕ್ನಿಕಲ್ ಸಪೋರ್ಟ್ ಮತ್ತೆ ಮಾನಿಟರಿಂಗ್ ಆಗಿ ಬಳಸಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಟೆಲಿಮೆಂಟಲ್ ಹೆಲ್ತ್ ಸರ್ವಿಸಸ್, ಅಂದ್ರೆ ದೂರವಾಣಿಯ ಮುಖಾಂತರ ಮಾನಸಿಕ ಒಂದು ಸಮಸ್ಯೆಗಳೇನಿರುತ್ತೆ, ಹೆಲ್ತ್ ಸೇವೆಗಳೇನಿರುತ್ತೆ, ಸೊ ಇದನ್ನ ದೂರವಾಣಿ ಮುಖಾಂತರ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಟಾಕ್ ಅಬೌಟ್ ಎನ್ವೈರನ್ಮೆಂಟ್ ಅಂಡ್ ಹ್ಯುಮ್ಯಾನಿಟಿ ಅಂಡ್ ಕಲ್ಚರ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಬೆಗೋನಿಯಾ ನೀಲಾಮೋರಂ, ಸೊ ಇದೊಂದು ಸಸ್ಯ. ಸೊ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ಬೆಗೋನಿಯಾ ನೀಲಾಮೋರಸ್ ಅಂತ ಕರಿತೇವೆ. ಸೊ ಇದಕ್ಕೆ ಈಗ ಒಂದು ಹೆಸರನ್ನ ಇಟ್ಟಿದ್ದಾರೆ. ಯಾವ ಹೆಸರನ್ನ ಇಟ್ಟಿದ್ದಾರೆ ಅಂದ್ರೆ, ಸೊ ನೀಲಂ ಕ್ಲಾನ್ ಆಫ್ ನೀಶಿ ಟ್ರೈಬ್. ಸೊ ಒಂದು ನೀಶಿ ಟ್ರೈಬ್, ಒಂದು ಬುಡಕಟ್ಟ ಜನಾಂಗ, ಅದನ್ನ ನಾವು ನೀಶಿ ಅಥವಾ ನೈಶಿ ಬುಡಕಟ್ಟು ಅಂತ ಕರಿತೇವೆ. ಸೊ ಅದರ ಒಂದು ಕುಲದ ಹೆಸರನ್ನ ಇದಕ್ಕಿಟ್ಟಿದ್ದಾರೆ. ಸೊ ಆ ಬುಡಕಟ್ಟು ಜನಾಂಗಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಪ್ಲಾಂಟ್ ಅನ್ನ ರಿಸರ್ಚ್ ಮಾಡ್ಲಿಕ್ಕೆ, ಅದು ಕಾಡಲ್ಲಿ ಎಲ್ಲಿದೆ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ, ಸೊ ಈ ಒಂದು ಬುಡಕಟ್ಟು ಜನಾಂಗ ವಿಜ್ಞಾನಿಗಳಿಗೆ ಸಪೋರ್ಟ್ ಮಾಡಿರುವ ಕಾರಣದಿಂದ ಸೊ ಅವರ ಒಂದು ಕುಲದ ಹೆಸರನ್ನ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾಂಟ್ ಅನ್ನ ನಾವು ಬಿಗೋನಿಯಾ ನೀಲಾಮೋರಂ ಅಂತ ಕರೀತೇವೆ. ಸೊ ಇವರು ಆ ಪ್ಲಾಂಟ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿರುವ ಕಾರಣದಿಂದ ಅವರ ಹೆಸರನ್ನ ಇದಕ್ಕೆ ಇಡಲಾಗಿರುತ್ತೆ. ಸೊ ಈಗ ನೈಶಿ ಟ್ರೈಬ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಲಾರ್ಜೆಸ್ಟ್ ಎಥ್ನಿಕ್ ಗ್ರೂಪ್ ಆಫ್ ಅರುಣಾಚಲ್ ಪ್ರದೇಶ್. ಸೊ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಅತಿ ದೊಡ್ಡ ಜನಾಂಗೀಯ ಗುಂಪು ಇದಾಗಿರುತ್ತೆ. ಸೊ ಈ ಒಂದು ಪದದ ಅರ್ಥ ನೈಶಿ ಅಂದ್ರೆ ಏನು? ನೈ ಅಂದ್ರೆ ಮ್ಯಾನ್ ಅಂಡ್ ಶೈ ಅಂದ್ರೆ ಬೀಯಿಂಗ್. ಸೊ ಎರಡನ್ನ ಒಟ್ಟಿಗೆ ಸೇರಿಸಿದ್ರೆ ಸಿವಿಲೈಸ್ಡ್ ಹ್ಯೂಮನ್ ಬೀಯಿಂಗ್ ಅಂತಕ್ಕಂಥದ್ದು ಇದರ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥವಾಗಿರುತ್ತೆ. ನಾಗರಿಕ ಮಾನವ, ಇವೆರಡನ್ನ ಒಟ್ಟಿಗೆ ಸೇರಿಸಿ ನೈಶಿ, ನೈ ಅಂದ್ರೆ ಪುರುಷ ಮತ್ತು ಶಿ ಅಂದ್ರೆ ಜೀವಿ ಅಂತಕ್ಕಂಥದ್ದನ್ನ ಒಟ್ಟಿಗೆ ಸೇರಿ ಮಾಡಿರ್ತಕ್ಕಂಥ ಒಂದು ಆಕ್ರೋನಿಯಂ ಇದಾಗಿರುತ್ತೆ. ಸೊ ಇವರು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ, ಇವರ ವಿತರಣೆಯನ್ನ ನಾವು ನೋಡೋದಾದ್ರೆ ಈಸ್ಟ್ ಕಮಾಂಗ್, ಇವೆಲ್ಲ ಕೂಡ ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಮುಖ ಏರಿಯಾಗಳಾಗಿರುತ್ತೆ. ಪಕ್ಕೆ ಕೆಸಾಂಗ್, ಪಪುವಾ ಪಾರೆ, ಲೋವರ್ ಸುಬಾನ್ಸಿರಿ, ಕಾಮ್ಲೆ, ಕ್ರಾ ದಾಡಿ, ಕೊರಂಗ್ ಕುಮ್ಯಿ ಅಂಡ್ ಅಪ್ಪರ್ ಸುಬಾನ್ಸಿರಿ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಹೆಚ್ಚಾಗಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅವರು ತಮ್ಮ ಜೀವನಕ್ಕಾಗಿ ಏನನ್ನ ಅವರು ಪ್ರಾಕ್ಟೀಸ್ ಮಾಡ್ತಾರಂದ್ರೆ ಶಿಫ್ಟಿಂಗ್ ಅಥವಾ ಸ್ಲಾಶ್ ಅಂಡ್ ಬರ್ನ್ ಕಲ್ಟಿವೇಶನ್, ಸ್ಥಳಾಂತರ ಅಥವಾ ಅಲ್ಲಿರ್ತಕ್ಕಂಥ ಗಿಡಗಳನ್ನ ಕಡೆದು ಸುಟ್ಟು ಬೇಸಾಯ ಮಾಡ್ತಕ್ಕಂಥ ಒಂದು ಪದ್ಧತಿ, ಹಂಟಿಂಗ್ ಮತ್ತೆ ಫಿಶಿಂಗ್, ಬೇಟೆ ಆಡ್ತಕ್ಕಂಥದ್ದು ಮತ್ತು ಮೀನುಗಾರಿಕೆ. ಸೊ ಇವರು ಜೀವನೋಪಾಯಕ್ಕೆ ಅವಲಂಬಿಸಿರ್ತಕ್ಕಂಥ ಒಂದು ಕೆಲಸಗಳಾಗಿರುತ್ತೆ. ಸೊ ಇವರು ಕ್ರಾಫ್ಟ್ ಸ್ಕಿಲ್ ಕೂಡ ಇರುತ್ತೆ, ಕರಕುಶಲ ಕೌಶಲ್ಯಗಳನ್ನ ಕೂಡ ಹೊಂದಿರ್ತಾರೆ. ವೀವಿಂಗ್, ನೇಯ್ಗೆ ಮಾಡ್ತಕ್ಕಂಥದ್ದು, ಕೇನ್ ಅಂಡ್ ಬ್ಯಾಂಬೂ ವರ್ಕ್ಸ್ ಅಂದ್ರೆ ಬಿದಿರಿನಿಂದ ವಸ್ತುಗಳನ್ನ ತಯಾರಿ ಮಾಡ್ತಕ್ಕಂಥದ್ದು, ಪಾಟರಿ ಮಡಿಕೆ ಮಾಡ್ತಕ್ಕಂಥದ್ದು, ಬ್ಲಾಕ್ ಸ್ಮಿತ್ ಅಂದ್ರೆ ಕಮ್ಮಾರ ಕೆಲಸ ಮಾಡ್ತಕ್ಕಂಥದ್ದು, ವುಡ್ ಕಾರ್ವಿಂಗ್ಸ್ ಮರದ ಕೆತ್ತನೆಗಳು, ಇವನ್ ಕಾರ್ಪೆಂಟ್ರಿ ಮರ ಕೆಲಸಗಳನ್ನ ಕೂಡ ಮಾಡ್ತಕ್ಕಂಥ ಸ್ಕಿಲ್ ಗಳನ್ನ ಈ ಜನಾಂಗ ಹೊಂದಿರುತ್ತೆ. ಸೊ ಇವರ ಮೇಜರ್ ಫೆಸ್ಟಿವಲ್ಸ್ ಯಾವುದು ಅಂದ್ರೆ ಬೂರಿ ಬೂತ್,
ನ್ಯಾಕ್ಯೂಮ್ ಅಂಡ್ ಲಾಂಗ್ಟೆ ಅಂತಕ್ಕಂಥದ್ದು. ಸೊ ಇವರು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಾಗಿರುತ್ತೆ. ಸೊ ಇವರ ಸೋಷಿಯಲ್ ಸ್ಟ್ರಕ್ಚರ್, ಸಾಮಾಜಿಕ ರಚನೆ ಹೇಗಿರುತ್ತಂದ್ರೆ, ಸೊಸೈಟಿ ಈಸ್ ಪೇಟ್ರಿಲಿನಿಯಲ್ ಅಂಡ್ ಡಿವೈಡೆಡ್ ಇಂಟು ಸೆವೆರಲ್ ಕ್ಲಾನ್ಸ್. ಸೊ ಆ ಒಂದು ಸಮಾಜ ಅಂತಕ್ಕಂಥದ್ದು ಪಿತೃ ಪ್ರಧಾನವಾಗಿರುತ್ತೆ, ಮತ್ತೆ ಹಲವಾರು ಕುಲಗಳಾಗಿ ಇದು ಬೇರ್ಪಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಮ್ಯಾರೇಜ್, ಮದುವೆ ಪದ್ಧತಿ ಹೇಗಿರುತ್ತಂದ್ರೆ ಪಾಲಿಗ್ಯಾಮಿ ಇರುತ್ತೆ, ಬಹುಪತ್ನಿತ್ವ, ಅಂದ್ರೆ ಒಬ್ಬ ಗಂಡಸು ಅನೇಕ ಮಹಿಳೆಯರನ್ನ ಮದುವೆ ಆಗ್ತಕ್ಕಂಥದ್ದು ಇಲ್ಲಿ ಕಾಮನ್ ಆಗಿರುತ್ತೆ. ಸೊ ಟ್ರೆಡಿಷನಲಿ ಬೀನ್ ಪ್ರಾಕ್ಟಿಸ್ಡ್ ಅಮಾಂಗ್ ದಿ ಸೆಕ್ಷನ್ ಆಫ್ ದಿ ಕಮ್ಯುನಿಟಿ, ಅಂದ್ರೆ ಆ ಒಂದು ಸಮುದಾಯದ ಕೆಲವೊಂದು ಭಾಗಗಳಲ್ಲಿ ಬಹುಪತ್ನಿತ್ವವನ್ನ ಇಂದಿಗೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಇವರ ಒಂದು ಡಿಸ್ಟಿಂಕ್ಟ್ ಫೀಚರ್, ವಿಶೇಷವಾದ ಒಂದು ಲಕ್ಷಣ ಏನು ಅಂದ್ರೆ, ನೋ ರಿಜಿಡ್ ಕ್ಯಾಸ್ಟ್ ಸಿಸ್ಟಮ್ ಆರ್ ಫಾರ್ಮಲ್ ಕ್ಲಾಸ್ ಸ್ಟ್ರಾಟಿಫಿಕೇಶನ್. ಯಾವುದೇ ಒಂದು ಜಾತಿ ಪದ್ಧತಿ, ಅಂದ್ರೆ ಅವರ ಒಳಗಡೆ ಯಾವುದೇ ಒಂದು ಜಾತಿ ಪದ್ಧತಿ ಆಗಿರ್ಬೋದು ಅಥವಾ ಶ್ರೇಣೀಕರಣ ಆಗಿರ್ಬೋದು ಯಾವುದೇ ಇಲ್ಲದೆ ಇರತಕ್ಕಂತ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ವರ್ಲ್ಡ್ಸ್ ಫಸ್ಟ್ ಎವರ್ ರಿಲೀಸ್ ಆಫ್ ಕ್ಯಾಪ್ಟಿವ್ ಬ್ರೆಡ್ ಸ್ಲೆಂಡರ್ ಬಿಲ್ಡ್ ವಲ್ಚರ್. ಸೊ ಸ್ಲೆಂಡರ್ ಬಿಲ್ಡ್ ವರ್ಚರ್ ಇದು ನಮ್ಮ ಭಾರತ ದೇಶದಲ್ಲಿ ಅಥವಾ ರಣಹದ್ದುಗಳಲ್ಲಿ ಒಟ್ಟು 9 ಉಪಜಾತಿಗಳಿದ್ದಾವೆ. ಅದರಲ್ಲಿ 2 ಉಪಜಾತಿಗಳನ್ನ ಈಗ ಕ್ಯಾಪ್ಟಿವ್ ಬ್ರೆಡ್ ಅಂತ ಕರೀತೇವೆ. ಕ್ಯಾಪ್ಟಿವ್ ಅಂದ್ರೆ ಒಂದು ಸೆರೆಯಲ್ಲಿ ಅದನ್ನ ಸಂತಾನೋತ್ಪತ್ತಿ ಮಾಡಿಸಿರ್ತಾರೆ. ಯಾಕಂದ್ರೆ ಸೊ ಈ ಒಂದು ವಲ್ಚರ್ ಅಂತಕ್ಕಂಥದ್ದು ತುಂಬಾ ಪಾಪ್ಯುಲೇಷನ್ ಕಡಿಮೆ ಆಗೋಗಿರುತ್ತೆ. ಏನಕ್ಕೆ ರೀಸನ್ಸ್ ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಅದನ್ನ ರಿವೈವ್ ಮಾಡಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ, ಒಂದು ಕೇಜ್ ಅಲ್ಲಿ, ಒಂದು ಬಲೆಯಲ್ಲಿ ಅದನ್ನ ಮರಿ ಮಾಡಿಸಿರ್ತಾರೆ. ಮರಿ ಮಾಡಿಸಿ ಅದು ಸ್ವಲ್ಪ ದೊಡ್ಡದಾದ ನಂತರ ಸೊ ಇದನ್ನ ಕಾಡಿಗೆ ಬಿಡುಗಡೆ ಮಾಡಿರ್ತಾರೆ. ಸೊ ಈ ತರ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಕರೀತಾರೆ. ಸ್ಲೆಂಡರ್ ಅಂದ್ರೆ ತುಂಬಾ ತೆಳುವಾಗಿರ್ತಕ್ಕಂಥ ಕೊಕ್ಕನ್ನ ಹೊಂದಿರತಕ್ಕಂಥ ಒಂದು ರಣಹದ್ದಿನ ಉಪಜಾತಿ, ಅದನ್ನ ಕ್ಯಾಪ್ಟಿವ್ ಬ್ರೇಡ್ ಮಾಡಿ ಈಗ ಸಕ್ಸಸ್ಫುಲ್ ಆಗಿ ಕಾಡಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸುದ್ದಿ ನಮ್ಮ ಭಾರತ ದೇಶದಲ್ಲಿ ಆಗಿರುತ್ತೆ. ಸೊ ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಅಸ್ಸಾಂ ರಾಜ್ಯದಲ್ಲಿ, ಅಲ್ಲಿ ಜಿಪ್ಸ್ ವಲ್ಚರ್ಸ್ ನಿಯರ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಅಲ್ಲಿ ಸೊ ಈ ಒಂದು ರಣಹದ್ದನ್ನ ಜಿಪ್ಸ್ ರಣಹದ್ದು ಅಂತ ಕೂಡ ಅದನ್ನ ಕರೀತೇವೆ. ಸೊ ಅದನ್ನ ಕ್ಯಾಪ್ಟಿವ್ ಅಲ್ಲಿ ಬ್ರೀಡ್ ಮಾಡಿ ಈಗ ಸಕ್ಸಸ್ಫುಲ್ ಆಗಿ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಎಷ್ಟು ಹದ್ದುಗಳನ್ನ ಬಿಡುಗಡೆ ಮಾಡಿರ್ತಾರೆ ಅಂದ್ರೆ, 5 ಸ್ಲೆಂಡರ್ ಬಿಲ್ಡ್ ವಲ್ಚರ್ ಮತ್ತೆ 5 ವೈಟ್ ರಂಪ್ಡ್ ವಲ್ಚರ್. ಸೊ ಒಂದು ಸ್ಲೆಂಡರ್ ಬಿಲ್ಡ್ ವಲ್ಚರ್ ಆಗಿರುತ್ತೆ, ಇನ್ನೊಂದು ಬಿಳಿಯ ಪೃಷ್ಠದ ರಣಹದ್ದುಗಳು. 5 ಈಗ ಬ್ರೀಡ್ ಮಾಡಿ ಅದನ್ನ ಕಾಡಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಕನ್ಸರ್ವೇಷನ್ ಪಾರ್ಟ್ನರ್ಸ್ ಅಂದ್ರೆ ಇವರಿಗೆ ಸಂರಕ್ಷಣೆ ಮಾಡ್ಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಅಸ್ಸಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, BNHS ಅಂತ ಕರೀತೇವೆ. ಅಸ್ಸಾಂನ ಅರಣ್ಯ ಇಲಾಖೆ ಮತ್ತೆ ಬಾಂಬೆ ಇಲಾಖೆ ಮತ್ತು ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಏನಿರುತ್ತೆ, ಸೊ ಇವರು ಇದಕ್ಕೆ ಸಪೋರ್ಟ್ ಅನ್ನ ನೀಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದ ಬರ್ಡ್ಸ್ ವರ್ ಅಕ್ಲಮೈಟೈಸ್ಡ್ ಅಟ್ ದಿ ಜಟಾಯು ಸಾಫ್ಟ್ ರಿಲೀಸ್ ಸೆಂಟರ್ ಬಿಫೋರ್ ರಿಲೀಸ್. ಅಂದ್ರೆ ಅದನ್ನ ಕಾಡಿಗೆ ಬಿಡುಗಡೆ ಮಾಡುವ ಮುಂಚೆ ಅದನ್ನ ವಾತಾವರಣಕ್ಕೆ ಒಗ್ಗಿಸ್ಲಿಕ್ಕೆ ಜಟಾಯು ಸಾಫ್ಟ್ ರಿಲೀಸ್ ಸೆಂಟರ್ ನಲ್ಲಿ ಅದನ್ನ ಪಕ್ಷಿಗಳನ್ನ ಸ್ವಲ್ಪ ಆ ವಾತಾವರಣಕ್ಕೆ ಹೊಂದಾಣಿಕೆ ಮಾಡಿಸಿರ್ತಾರೆ. ಸೊ ಈ ಜಟಾಯು ಸಾಫ್ಟ್ ರಿಲೀಸ್ ಅಥವಾ ಜಟಾಯು ಕೇಂದ್ರ ಏನಿರುತ್ತೆ, ಇದು ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು. ರಣಹದ್ದುಗಳನ್ನ ಸ್ಟಡಿ ಮಾಡ್ಲಿಕ್ಕೆ, ರಣಹದ್ದುಗಳು ಯಾಕೆ ಸತ್ತೋಗ್ತಾ ಇದೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಮತ್ತೆ ಒಂದು ಬ್ರೀಡಿಂಗ್ ಸೆಂಟರ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಆ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೆ ಮಾಡಿದ ನಂತರ ಇದನ್ನ ಅಸ್ಸಾಂನಲ್ಲಿ ಕಾಡಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ರಣಹದ್ದಿನ IUCN ಸ್ಟೇಟಸ್, IUCN ಸ್ಥಾನಮಾನ ಏನು ಅಂತ ನಾವು ನೋಡೋದಾದ್ರೆ, ಸ್ಲೆಂಡರ್ ಬಿಲ್ಡ್ ಆಗಿರ್ಬೋದು, ವೈಟ್ ರಂಪ್ಡ್ ಆಗಿರ್ಬೋದು, ಅಥವಾ ಇಂಡಿಯನ್ ಅಥವಾ ಲಾಂಗ್ ಬಿಲ್ಡ್ ವಲ್ಚರ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ರಣಹದ್ದುಗಳಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಸಾಯ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಡೈಕ್ಲೋಫಿನಾಕ್ ಅಂಡ್ ಅದರ್ ಹಾರ್ಮ್ಫುಲ್ NSAIDs. ಅಂದ್ರೆ ಡೈಕ್ಲೋಫಿನಾಕ್ ಇದೊಂದು ಪೇನ್ ಕಿಲ್ಲರ್ ಆಗಿರುತ್ತೆ, ಮತ್ತೆ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಕರೀತೇವೆ. ಅಂದ್ರೆ ಈ ಒಂದು ಗುಂಪಿಗೆ ಸೇರಿರ್ತಕ್ಕಂತ ಎಲ್ಲಾ ಔಷಧಿಗಳು ನಾವೇನ್ ದನ ಕರುಗಳಿಗೆ ಕೊಡ್ತೇವೆ, ಆ ದನ ಕರುಗಳಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ಬಯೋ ಅಕ್ಯುಮುಲೇಷನ್ ಅಂತ ಕರೀತೇವೆ. ಆ ಸ್ಟೋರ್ ಆಗಿರ್ತಕ್ಕಂತ ಒಂದು ಡೈಕ್ಲೋಫಿನಾಕ್ ಆ ಹಸುಗಳು ಸತ್ತೋದಾಗ ನಾವೇನು ಬೈಲಲ್ಲಿ ಬಿಸಾಕ್ದಾಗ ಆ ರಣಹದ್ದುಗಳು ಬಂದು ಅದನ್ನ ತಿಂದಾಗ ರಣಹದ್ದುಗಳ ಕಿಡ್ನಿ ಟಾಕ್ಸಿಸಿಟಿ ಆಗಿ ಸತ್ತೋಗಿರುತ್ತೆ. ಸೊ ಅದರಿಂದ ಈ ಡೈಕ್ಲೋಫಿನಾಕ್ ನಾವೇನ್ ದನಕರುಗಳಿಗೆ ಔಷಧಿಗಳಾಗಿ ಯೂಸ್ ಮಾಡ್ತೇವೆ, ಸೊ ಈ ಕಾರಣದಿಂದ ರಣಹದ್ದುಗಳ ಜನಸಂಖ್ಯೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ
ನಲ್ಲಿ ತುಂಬಾ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೆ ಮಾನಿಟರಿಂಗ್ ಇದನ್ನ ಮೇಲ್ವಿಚಾರಣೆ ಮಾಡೋದು ನಾವು ನೋಡೋದಾದ್ರೆ, ಸೊ ಈ ರಣಹದ್ದುಗಳಿಗೆ ಇವಾಗ ಕಾಡಿಗೆ ಏನ್ ಬಿಡುಗಡೆ ಮಾಡಿದ್ದಾರೆ, ಈ ಒಂದು ರಣಹದ್ದುಗಳ ಕಾಲುಗಳಿಗೆ ಬ್ಲೂ ರಿಂಗ್ಸ್ ಅನ್ನ ಮಾಡಿರ್ತಾರೆ. ಬ್ಲೂ ರಿಂಗ್ಸ್ ಗಳ ಅಂದ್ರೆ ನೀಲಿ ಬಣ್ಣದ ಉಂಗುರಗಳನ್ನ ಹಾಕಿರ್ತಾರೆ. ಸೊ ದಟ್ ಟು ಐಡೆಂಟಿಫೈ, ಅವುಗಳನ್ನ ಗುರುತಿಸಲಿಕ್ಕೆ ನೀಲಿ ಬಣ್ಣದ ಉಂಗುರಗಳನ್ನ ಆ ರಣಹದ್ದುಗಳ ಕಾಲುಗಳಿಗೆ ಹಾಕಲಾಗಿರುತ್ತೆ. ಸೊ ವಿತ್ ದಿಸ್ ನೆಕ್ಸ್ಟ್ ಅಪ್ಡೇಟ್ ಇಸ್ ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ಸ್, ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳು. ಏನಿದು ಅಪ್ಡೇಟ್ ಅಂತ ನಾವು ನೋಡೋದಾದ್ರೆ, ಸೊ ಈಗ ನಾಮಿನೇಷನ್ಸ್ ಅನ್ನ ಇನ್ವೈಟ್ ಮಾಡಲಾಗಿದೆ. ಇನ್ನು ಪ್ರಶಸ್ತಿಯನ್ನ ಕೊಟ್ಟಿಲ್ಲ. ಯಾರ್ಯಾರು ಈ ಒಂದು ಹೈನುಗಾರಿಕೆ ಸೆಕ್ಟರ್ ನಲ್ಲಿ ಸಾಧನೆಗಳನ್ನ ಮಾಡಿರ್ತಾರೆ, ಸೊ ಅವರ ನಾಮನಿರ್ದೇಶಗಳನ್ನ ಈಗ ಆಹ್ವಾನ ಮಾಡಲಾಗಿದೆ. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ 2026ರ ಈ ಗೋಪಾಲ ರತ್ನ ಪ್ರಶಸ್ತಿಗಳಿಗೆ ಈಗ ನಾಮನಿರ್ದೇಶನಗಳನ್ನ ಆಹ್ವಾನ ಮಾಡಲಾಗಿರುತ್ತೆ. ಸೊ ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದ್ರೆ, ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತೆ ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಸೊ ಸ್ಟೇಟಸ್ ಏನು ಅಂದ್ರೆ, ಇಂಡಿಯಾಸ್ ಹೈಯೆಸ್ಟ್ ನ್ಯಾಷನಲ್ ಹಾನರ್ಸ್ ಇನ್ ದಿ ಲೈಫ್ ಸ್ಟಾಕ್ ಅಂಡ್ ಡೈರಿ ಸೆಕ್ಟರ್. ಭಾರತ ದೇಶದಲ್ಲಿ ಈ ಜಾನುವಾರುಗಳು ಮತ್ತು ಹಾಲಿನ ವಲಯ, ಡೈರಿ ವಲಯಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 2021ರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಬರುತ್ತೆ. ಸೊ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ನ ಅಡಿಯಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2014 ಡಿಸೆಂಬರ್ ಅಲ್ಲಿ. ನಾನು ಇವಾಗ ಹೇಳ್ತಾ ಇರೋದು ರಾಷ್ಟ್ರೀಯ ಗೋಕುಲ್ ಮಿಷನ್, ಇದನ್ನ 2014 ಡಿಸೆಂಬರ್ ನಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ, ಸೈಂಟಿಫಿಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಜಿನಸ್ ಬೋವೈನ್ ಬ್ರೀಡ್ಸ್, ಅಂದ್ರೆ ಭಾರತ ದೇಶದ ಸ್ಥಳೀಯ ಗೋವುಗಳನ್ನ ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡೋದು ಮತ್ತೆ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ 2014ರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಗೋಪಾಲ್ ರತ್ನ ಅವಾರ್ಡ್ಸ್ ಏನಿರುತ್ತೆ, ಈ ಪ್ರಶಸ್ತಿಯ ವಿಭಾಗಗಳು ನಾವು ನೋಡೋದಾದ್ರೆ, ಮೊದಲನೇದು ಬೆಸ್ಟ್ ಡೈರಿ ಫಾರ್ಮರ್ ರೇರಿಂಗ್ ಇಂಡಿಜಿನಸ್ ಕ್ಯಾಟಲ್ ಆರ್ ಬಫೆಲೋ ಬ್ರೀಡ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯ ದನ ಅಥವಾ ಎಮ್ಮೆ ತಳಿಗಳನ್ನ ಸಾಕುವಲ್ಲಿ ಅತ್ಯುತ್ತಮ ಹೈನುಗಾರ. ಸೊ ಅದು ಮೊದಲನೇ ಒಂದು ಕ್ಯಾಟಗರಿ ಆಗಿರುತ್ತೆ. ಅದ್ರ ಜೊತೆಗೆ ಬೆಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟಿ ಆರ್ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಡೈರಿ FPO, ಅಂದ್ರೆ ಹಾಲನ್ನ ಸ್ವೀಕಾರ ಮಾಡಿ ಮಾರಾಟ ಮಾಡ್ತಕ್ಕಂಥ ಅತ್ಯುತ್ತಮ ಡೈರಿ ಸಹಕಾರ ಸಂಘ, ಈ ಒಂದು ಕ್ಯಾಟಗರಿಯಲ್ಲಿ ಒಂದು ಅವಾರ್ಡ್ ಕೊಡ್ತಾರೆ. ಬೆಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಅತ್ಯುತ್ತಮ ಕೃತಕ ಗರ್ಭಧಾರಣೆ ತಂತ್ರಜ್ಞ, ಯಾರಿಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬೆಸ್ಟ್ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಒಂದು ಅವಾರ್ಡ್ ಅನ್ನ ಕೊಡ್ಲಾಗುತ್ತೆ. ಸೊ ಕೆಲವೊಂದು ಅವಾರ್ಡ್ಸ್ ಅನ್ನ ನಾವು ಸ್ಪೆಷಲ್, ವಿಶೇಷ ಪ್ರಶಸ್ತಿಗಳು ಅಂತ ಹೇಳ್ತೇವೆ. ಫಾರ್ ನಾರ್ತ್ ಈಸ್ಟರ್ನ್ ರೀಜನ್, ಈಶಾನ್ಯ ಭಾಗಕ್ಕೆ, ಅಂಡ್ ಹಿಮಾಲಯನ್ ಸ್ಟೇಟ್ಸ್ ಮತ್ತೆ UTಗೆ ಸೊ ವಿಶೇಷವಾದ ಅವಾರ್ಡ್ಗಳನ್ನ ಅವ್ರನ್ನ ಇನ್ಸ್ಪೈರ್ ಮಾಡ್ಲಿಕ್ಕೆ ಈ 2 ಕ್ಯಾಟಗರೀಸ್ ಗಳಲ್ಲಿ ಅವರಿಗೆ ವಿಶೇಷವಾದ ಅವಾರ್ಡ್ ಗಳನ್ನ ಕೂಡ ನೀಡಲಾಗುತ್ತೆ. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತಾರೆ? ಈ ಒಂದು ಅವಾರ್ಡ್ ಅಲ್ಲಿ ಬರ್ತಕ್ಕಂಥ ನಗದು ಪ್ರಶಸ್ತಿ ಎಷ್ಟು ಅಂದ್ರೆ 5 lakh ಫಾರ್ ಫಸ್ಟ್ ಅವಾರ್ಡ್. ಸೊ ಫಸ್ಟ್ ವಿನ್ನರ್ಗೆ 5 ಲಕ್ಷ, ಸೆಕೆಂಡ್ ವಿನ್ನರ್ಗೆ 3 ಲಕ್ಷ, ಥರ್ಡ್ ವಿನ್ನರ್ಗೆ 2 lakh ಬರುತ್ತೆ. ಅಂಡ್ 2 lakh ಸ್ಪೆಷಲ್ ಅವಾರ್ಡ್. ಸೊ ಸ್ಪೆಷಲ್ ಅವಾರ್ಡ್ ಹೇಳಿದ್ನಲ್ವಾ, ನಾರ್ತ್ ಈಸ್ಟ್ ಮತ್ತೆ ಹಿಮಾಲಯನ್ ಸ್ಟೇಟ್ಸ್ಗೆ, ಸೊ ಅವ್ರಿಗೆ 2 ಲಕ್ಷ ರೂಪಾಯಿಗಳನ್ನ ನೀಡಲಾಗುತ್ತೆ. ಸೊ ಕ್ಯಾಶ್ ಪ್ರೈಸ್ ಅಪ್ಲೈ ಟು ದಿ ಫಸ್ಟ್ 2 ಕ್ಯಾಟಗರೀಸ್ ಅಲಾಂಗ್ ವಿತ್ ದಿ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂಡ್ ಮೆಮೆಂಟೋ. ಸೊ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಮೆಮೆಂಟೋವನ್ನ ಕೂಡ ಸೊ ಈ ಒಂದು ಪ್ರಶಸ್ತಿಯ ಮುಖಾಂತರ ನೀಡಲಾಗುತ್ತೆ. ಸೊ ನೆಕ್ಸ್ಟ್ ಇಸ್ ರಿನೌಂಡ್ ಆಥರ್. ಸೊ ಆಥರ್ ಅಂದ್ರೆ ಖ್ಯಾತ ಲೇಖಕರಾಗಿರ್ತಕ್ಕಂಥ ಗುರುಚರಣ್ ದಾಸ್ ಅವರಿಗೆ ಸೊ ಲೈಫ್ ಟೈಮ್ ಲಿಬರ್ಟೇರಿಯನ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಏನಿದು ಲಿಬರ್ಟೇರಿಯನ್ ಅವಾರ್ಡ್? ಸೊ ಯಾರು ಕೊಡ್ತಾರೆ ಮತ್ತೆ ಯಾತಕ್ಕಾಗಿ ಇವರಿಗೆ ಕೊಟ್ಟಿದ್ದಾರೆ? ಸೊ ಇದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಗುರುಚರಣ್ ದಾಸ್, ಸೊ ಇವರು ಫಸ್ಟ್ ಇಂಡಿಯನ್ ಟು ರಿಸೀವ್ ದಿ ಲೈಫ್ ಟೈಮ್ ಲಿಬರ್ಟೇರಿಯನ್ ಅವಾರ್ಡ್. ಸೊ ಮೊಟ್ಟ ಮೊದಲ ಭಾರತ ದೇಶ ಲಿಬರ್ಟೇರಿಯನ್ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಭಾರತೀಯರು ಇವರಾಗಿರ್ತಾರೆ. ಸೊ ಈ ಅವಾರ್ಡ್ ಅನ್ನ 40th ಲಿಬರ್ಟಿ ಇಂಟರ್ನ್ಯಾಷನಲ್ ವರ್ಲ್ಡ್ ಕಾನ್ಫರೆನ್ಸ್ ಇನ್ ಕಠ್ಮಂಡು, ನೇಪಾಲ್. ಸೊ ನೇಪಾಳದಲ್ಲಿ 40ನೇ ಲಿಬರ್ಟಿ ಅಂತಾರಾಷ್ಟ್ರೀಯ ವಿಶ್ವ ಸಮ್ಮೇಳನದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಇವರಿಗೆ ಪ್ರದಾನ ಮಾಡಲಾಗಿರುತ್ತೆ. ಸೊ ಈ ವಾಸ್ ರೆಕಗ್ನೈಸ್ಡ್ ಫಾರ್ ಲಾಸ್ಟಿಂಗ್ ಕಾಂಟ್ರಿಬ್ಯೂಷನ್ ಟು ದಿ ಅಡ್ವಾನ್ಸ್ಮೆಂಟ್ ಆಫ್ ಲಿಬರ್ಟಿ. ಲಿಬರ್ಟಿ ಅಂದ್ರೆ ಆ ಒಂದು ಸ್ವಾತಂತ್ರ್ಯ ಅಥವಾ ನಮ್ಮ ಒಂದು ಫ್ರೀಡಮ್ ಏನಿರುತ್ತೆ, ಸೊ ಅದರ ಪ್ರಗತಿಗಾಗಿ ಅವರು ಶಾಶ್ವತವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈಸ್ ರೈಟಿಂಗ್ಸ್ ಹ್ಯಾವ್ ಫೋಕಸ್ಡ್ ಆನ್ ಇಂಡಿವಿಜುವಲ್ ಫ್ರೀಡಮ್. ಸೊ ಇವರ ಬರವಣಿಗೆಗಳೇನಿರುತ್ತೆ ಅದು ಪ್ರಮುಖವಾಗಿ ಸ್ವಾತಂತ್ರ್ಯ ಅಥವಾ ಸ್ವೇಚ್ಛತೆ,
ಆಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಉದ್ಯಮಶೀಲತೆ ಅಂಡ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ವೈಯಕ್ತಿಕ ಜವಾಬ್ದಾರಿಗಳ ಮೇಲೆ ಫೋಕಸ್ ಮಾಡಿರುವ ಕಾರಣದಿಂದ ಇವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇವರೊಬ್ಬ ಆಥರ್ ಲೇಖಕ, ಕಮೆಂಟೇಟರ್ ಅಂದ್ರೆ ವ್ಯಾಖ್ಯಾನಕಾರ ಅಂಡ್ ಪಬ್ಲಿಕ್ ಇಂಟೆಲೆಕ್ಟ್ ಸಾರ್ವಜನಿಕ ಬುದ್ಧಿಜೀವಿಯಾಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು update number 10. Indian origin woman becomes first woman judge of ಜಾಂಬಿಯಾ ಸುಪ್ರೀಂ ಕೋರ್ಟ್. ಸೊ ಭಾರತ ಮೂಲದ ಒಬ್ಬ ಮಹಿಳೆ ಜಾಂಬಿಯಾ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಅವರು ಜಡ್ಜ್ ನ್ಯಾಯಾಧೀಶರಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಜಾಂಬಿಯಾವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಜಾಂಬಿಯಾದ ಕ್ಯಾಪಿಟಲ್ ಸಿಟಿ ಲುಸಾಕಾ. ಸೊ ಲುಸಾಕಾ ಅದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಅದರ ನೈಬರಿಂಗ್ ಕಂಟ್ರೀಸ್ ನಾವು ನೋಡೋದಾದ್ರೆ ತಾಂಜೇನಿಯಾ, ಮಾಲವಿ, ಜಿಂಬಾಬ್ವೆ, ಮೊಜಾಂಬಿಕ್, ಬೋಟ್ಸ್ವಾನಾ, ನಮೀಬಿಯಾ, ಅಂಗೋಲಾ. ಸೊ ಇದು ಇವನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಸೊ ಇವೆಲ್ಲ ಕೂಡ ಆಫ್ರಿಕನ್ ನೇಷನ್ಸ್ ಆಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಜಾಂಬಿಯಾ ಏನಿದೆ, ಸೊ ಈ ರಾಷ್ಟ್ರಕ್ಕೆ ಈಗ ಭಾರತ ದೇಶದ ಮೂಲದ ಒಬ್ಬ ಮಹಿಳೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಅವರ ಹೆಸರು ಅಬಾ ನಾಯರ್ ಪಟೇಲ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಈ ಜಾಂಬಿಯಾ ಸುಪ್ರೀಂ ಕೋರ್ಟ್ಗೆ ಇಂಡಿಯನ್ ಆರಿಜಿನ್ ಇಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಜಡ್ಜ್ ಇವರಾಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇವರು ಜಡ್ಜ್ ಆಗಿ ತಮ್ಮ ಒಂದು ಸ್ಥಾನವನ್ನ ಅಲಂಕರಿಸುವ ಸಮಯದಲ್ಲಿ ಸೊ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್, ಜಸ್ಟಿಸ್ ವಿಕ್ರಮ್ ನಾಥ್ ಮತ್ತೆ ಜಸ್ಟಿಸ್ ವಿ ಮೋಹನ ಇವರೆಲ್ಲ ಕೂಡ ಆ ಒಂದು ಐತಿಹಾಸಿಕ ಘಟನೆಯನ್ನ ವಿಟ್ನೆಸ್ ಮಾಡಿರ್ತಾರೆ. ಸೊ ಇನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ಅಬೆಲ್ರಾಡೋ ಡಿ ಲಾ ಎಸ್ಪ್ರಿಲಾ ಸ್ವೋನ್ ಇನ್ ಆಸ್ ನ್ಯೂ ಕೊಲಂಬಿಯನ್ ಪ್ರೆಸಿಡೆಂಟ್. ಸೊ ಕೊಲಂಬಿಯಾ ರಾಷ್ಟ್ರ ಸದರ್ನ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕೊಲಂಬಿಯಾ ಆಗಿರುತ್ತೆ. ಈ ಒಂದು ಕೊಲಂಬಿಯಾಗೆ ಈಗ ನೂತನ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡಿರ್ತಾರೆ. ಯೂಶಲಿ ನಮ್ಮ KE ಎಕ್ಸಾಮ್ಸ್ ಅಲ್ಲಿ ರೀಸೆಂಟ್ಲಿ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಹೆಡ್ಸ್ ಬಗ್ಗೆ ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಅವರ ಹೆಸರು ಅಬೆಲಾರ್ಡೋ ಡೆ ಲಾ ಎಸ್ಟ್ರೇಲಿಯಾ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಹಾಗಿದ್ರೆ ಕೊಲಂಬೋದಲ್ಲಿರ್ತಕ್ಕಂಥ ನೈಬರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಯು ಕ್ಯಾನ್ ಸಿ ವೆನೆಜುವಾಲಾ ಇಲ್ಲಿ ನೋಡ್ಬೋದಾಗಿರುತ್ತೆ. ಬ್ರೆಜಿಲ್ ಕೂಡ ಇದ್ರ ಜೊತೆ ಬಾರ್ಡರ್ ನ ಶೇರ್ ಮಾಡ್ಕೊಳ್ಳುತ್ತೆ. ಆಮೇಲೆ ವಿ ಹ್ಯಾವ್ ಪೆರು ಆದ್ಮೇಲೆ ಈಕ್ವೆಡರ್ ಬರುತ್ತೆ ಅಂಡ್ ಈ ಕಡೆ ಪನಾಮಾ ಬರುತ್ತೆ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂಡ್ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಬೊಗೋಟಾ ಅಂತ ಕರೀತೇವೆ. ಸೊ ಇದು ಇದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಇವರು ಈಗ 36ನೇ ಪ್ರೆಸಿಡೆಂಟ್ ಆಫ್ ಕೊಲಂಬಿಯಾ ಆಗಿ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರ ಮುಂಚೆ ಇದ್ದಂತವರು ಗುಸ್ಟಾವೋ ಪೆಟ್ರೋ ಅಂತಕ್ಕಂಥವ್ರು ಇವರ ಮುಂಚೆ ಇದ್ರು. ಸೊ ಇದರ ಕ್ಯಾಪಿಟಲ್ ಹೇಳಿದ್ದೇನೆ, ಕರೆನ್ಸಿ ಬಂದು ಕೊಲಂಬಿಯನ್ ಪೇಸೋ ಅಂತಕ್ಕಂಥದ್ದು ಇದರ ಕರೆನ್ಸಿ ಆಗಿರುತ್ತೆ. ಸೊ ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ನಾವು ನೋಡೋದಾದ್ರೆ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ 800 ಕಿಲೋ ನ್ಯೂಟನ್ ರಾಕೆಟ್ ಇಂಜನ್. ಸೊ ಭಾರತ ದೇಶದ ಮೊದಲ ಖಾಸಗಿ 800 ಕಿಲೋ ನ್ಯೂಟನ್ ಅಷ್ಟು ರಾಕೆಟ್ ಇಂಜನ್ ಅನ್ನ ಈಗ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯೊಂದು ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಏನಿದರ ವಿಶೇಷತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜೀಸ್. ದಿಸ್ ಇಸ್ ಇನ್ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿ ಆಗಿರುತ್ತೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಹೆವಿ ರಾಕೆಟ್ಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಎವರೆಸ್ಟ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ 80 ಟನ್ ಕ್ಲಾಸ್ ಫುಲ್ ಫ್ಲೋ ಸ್ಟೇಜ್ಡ್ ಕಂಬಸ್ಷನ್ ರಾಕೆಟ್ ಇಂಜನ್ ಆಗಿರುತ್ತೆ. ಫುಲ್ ಫ್ಲೋ ಸ್ಟೇಜ್ಡ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ. FFSC ಈ ಒಂದು ಟೆಕ್ನಾಲಜಿಯನ್ನ ಹೊಂದಿರತಕ್ಕಂತ ನಮ್ಮ ಭಾರತ ದೇಶದ ಮೊದಲ ಖಾಸಗಿಯಾಗಿ ಡೆವಲಪ್ ಆಗಿರ್ತಕ್ಕಂಥ ಒಂದು ರಾಕೆಟ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಮೈಲ್ ಸ್ಟೋನ್ ಏನು, ಮೈಲಿಗಲ್ಲು ಏನು ಅಂತ ನಾವು ನೋಡೋದಾದ್ರೆ with this India becomes fourth country with FFSC engine technology after ರಷ್ಯಾ, US ಮತ್ತೆ ಚೈನಾ. ಈ FFSC ಅಂತ ನಾನೇನ್ ಹೇಳ್ದೆ, ಈ ಒಂದು ತಂತ್ರಜ್ಞಾನವನ್ನ ಹೊಂದಿರತಕ್ಕಂತ ಪ್ರಪಂಚದ 4ನೇ ರಾಷ್ಟ್ರ ಭಾರತ ರಾಷ್ಟ್ರವಾಗುತ್ತೆ. ಇದಕ್ಕಿಂತ ಮುಂಚೆ ರಷ್ಯಾ, USA ಮತ್ತೆ ಚೈನಾ ಸೊ ಈ ಒಂದು ಪಟ್ಟಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪೆಲೆಂಟ್ ಅಂದ್ರೆ ಆಕ್ಸಿಡೈಸರ್ ಪ್ಲಸ್ ಫ್ಯೂಯಲ್, ಇಂಧನ ಮತ್ತೆ ಅದನ್ನ ದಹಿಸ್ಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಆಕ್ಸಿಡೈಸರ್, ಉತ್ಕರ್ಷಕ ಅಂತ ಕರಿತೇವೆ. ಅವೆರಡರ ಕಾಂಬಿನೇಷನ್ ಅನ್ನ ನಾವು ಪ್ರೊಪೆಲೆಂಟ್ ಅಂತ ಕರಿತೇವೆ. ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಫ್ಯೂಯಲ್, ಇಂಧನ, ರಾಕೆಟ್ ನಲ್ಲಿ ಬಳಸ್ತಕ್ಕಂಥ ಇಂಧನವಾಗಿರುತ್ತೆ. ಸೊ ಯಾವ ಇಂಧನವನ್ನ ಬಳಸ್ತಾರಂದ್ರೆ ಲಿಕ್ವಿಡ್ ಆಕ್ಸಿಜನ್, ದ್ರವ ರೂಪದ ಆಮ್ಲಜನಕ, ಲಿಕ್ವಿಡ್ ಮೀಥೇನ್, ಇದನ್ನ LOX ಮೀಥೇನ್,
/ಮೆಥಲಾಕ್ಸ್ ಅಂತ ಕೂಡ ಕರಿತೇವೆ. ಸೊ ಇದು ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪೆಲೆಂಟ್ ಆಗಿರುತ್ತೆ. ಇದರ ಥ್ರಸ್ಟ್ ಅಂದ್ರೆ ಅದರ ಪವರ್ ಎಷ್ಟಿರುತ್ತೆ ಅಂದ್ರೆ 800 ಕಿಲೋ ನ್ಯೂಟನ್ಸ್ ಅಷ್ಟು ಥ್ರಸ್ಟ್ ಇದರ ಒಂದು ಪವರ್ ಆಗಿರುತ್ತೆ. ಅಂಡ್ ಸ್ಪೆಸಿಫಿಕ್ ಇಂಪಲ್ಸ್ 340 ಸೆಕೆಂಡ್ಸ್ ಇರುತ್ತೆ. ಇಂಪಲ್ಸ್ ಇದು ಎಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಷ್ಟು ಅದು ಎಫಿಷಿಯಂಟ್ ಅನ್ನೋದು ನಮಗೆ ಗೊತ್ತಾಗಬಹುದಾಗಿರುತ್ತೆ. ಸೊ 340 ಸೆಕೆಂಡ್ಸ್ ಅಂತಕ್ಕಂಥದ್ದು ಅದರ ಪ್ರಚೋದನೆ ಆಗಿರುತ್ತೆ. ಥ್ರಾಟಲ್ ರೇಂಜ್ ಬಂದು 50 to 110%. ಸೊ ಯೂಸ್ಫುಲ್ ಫಾರ್ ಟೇಕ್ ಆಫ್. ಸೊ ರಾಕೆಟ್ ಅನ್ನ ಟೇಕ್ ಆಫ್ ಮಾಡ್ಲಿಕ್ಕೆ 50 ರಿಂದ 110% ಅಷ್ಟು ಥ್ರಾಟಲ್ ಶ್ರೇಣಿಯನ್ನ ಹೊಂದಿರತಕ್ಕಂತ ಒಂದು ರಾಕೆಟ್ ಇದಾಗಿರುತ್ತೆ. ಸೊ ಇಂಟೆಂಡೆಡ್ ಯೂಸ್ ಯಾವ ಕಾರಣಕ್ಕಾಗಿ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ ಅಂದ್ರೆ ರೀಯೂಸಬಲ್ ಮೀಡಿಯಂ ಲಿಫ್ಟ್ ಲಾಂಚ್ ವೆಹಿಕಲ್ ಅಂದ್ರೆ ಮರು ಬಳಕೆ ಮಾಡಬಹುದಾದ ಮಧ್ಯಮ ಲಿಫ್ಟ್ ಉಡಾವಣಾ ವಾಹನಗಳು. ಮಧ್ಯಮ ಅಂದ್ರೆ ಜಾಸ್ತಿ ವೆಯ್ಟ್ ಜಾಸ್ತಿನೂ ಇಲ್ಲ, ತುಂಬಾ ಕಡಿಮೆನೂ ಇಲ್ಲ, ಆ ರೀತಿಯ ಒಂದು ಮೀಡಿಯಂ ವೆಯ್ಟ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ಈ ಒಂದು ರಾಕೆಟ್ ಅನ್ನ ಯೂಸ್ ಮಾಡಬಹುದು. ಅಂಡ್ ಈ ಒಂದು ರಾಕೆಟ್ ಅನ್ನ ನಾವು ಮತ್ತೆ ರೀಯೂಸ್ ಕೂಡ ಮಾಡಬಹುದಾಗಿರ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಈಗ FFSC ಅಂದ್ರೆ ಏನು? FFSC ಅಂದ್ರೆ ಬೋತ್ ಫ್ಯೂಯಲ್ ಅಂಡ್ ಆಕ್ಸಿಡೈಸರ್. ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಇಂಧನ ಮತ್ತೆ ಉತ್ಕರ್ಷಕ ಇವೆರಡು ಏನಿರುತ್ತೆ ಪಾಸ್ ಥ್ರೂ ಸಪರೇಟ್ ಪ್ರೀ ಬರ್ನರ್ಸ್ ಬಿಫೋರ್ ಎಂಟರಿಂಗ್ ಟು ದಿ ಮೇನ್ ಕಂಬಸ್ಷನ್ ಚೇಂಬರ್. ಪ್ರಮುಖ ಕಂಬಸ್ಷನ್ ಚೇಂಬರ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಪ್ರೀ ಬರ್ನರ್ ಚೇಂಬರ್ ಮುಖಾಂತರ ಇಂಧನ ಹಾದು ಹೋಗುತ್ತೆ. ಸೊ ಅರ್ಲಿಯರ್ ರಾಕೆಟ್ಸ್ ಗಳೆಲ್ಲ ಏನಾಗುತ್ತೆ ಅಂದ್ರೆ ಮೇನ್ ಚೇಂಬರ್ಗೆ ಡೈರೆಕ್ಟ್ ಆಗಿ ಇಂಧನ ಮತ್ತೆ ಆಕ್ಸಿಡೈಸರ್ ಅನ್ನ ಕಳಿಸಲಾಗುತ್ತೆ. ಬಟ್ ಈ ಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ರೀ ಚೇಂಬರ್ಗೆ ಹೋಗಿ ಪ್ರೀ ಬರ್ನರ್ಗೆ ಹೋಗಿ ನಂತರ ಮೇನ್ ಚೇಂಬರ್ಗೆ ಹೋಗುತ್ತೆ. ಸೊ ಅದನ್ನೇ ನಾವು FFSC ಟೆಕ್ನಾಲಜಿ ಅಂತ ಕರಿತೇವೆ. ಈ ರೀತಿಯ 4ನೇ ರಾಷ್ಟ್ರ ಪ್ರಪಂಚದಲ್ಲಿ ನಮ್ಮ ಭಾರತವಾಗಿರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಅಂದ್ರೆ ಇಂಧನ ನಮಗೆ ಜಾಸ್ತಿ ಬೇಕಾಗಲ್ಲ. ಲೋವರ್ ಥರ್ಮಲ್ ಸ್ಟ್ರೆಸ್ ಅಂದ್ರೆ ಅದರ ಶಾಖದ ಒತ್ತಡ ತುಂಬಾ ಕಡಿಮೆ ಆಗುತ್ತೆ. ಸೊ ಬೆಟರ್ ರೀಯೂಸಬಿಲಿಟಿ, ಅದನ್ನ ಮರುಬಳಕೆ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅದು ತುಂಬಾ ಹೆಚ್ಚಾಗುತ್ತೆ. ಸೊ ಅದಾದ್ಮೇಲೆ ವೈ ಮೀಥೇನ್, ಇದರಲ್ಲಿ ಯಾಕೆ ಮೀಥೇನ್ ಅನ್ನ ಬಳಕೆ ಮಾಡಲಾಗಿದೆ? ಯೂಶಲಿ ಕೆರೋಸಿನ್ ಅನ್ನ ಬಳಕೆ ಮಾಡ್ತಾರೆ, ಸೀಮೆ ಎಣ್ಣೆಯನ್ನ. ಸೊ ಇದರಲ್ಲಿ ಯಾಕೆ ಮೀಥೇನ್ ಅನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ ಸೊ ಮೀಥೇನ್ ಅಂತಕ್ಕಂಥದ್ದು ತುಂಬಾ ಶುದ್ಧವಾಗಿ ಬರ್ನ್ ಆಗುತ್ತೆ. ಇದರಿಂದ ಸೂಟ್ ಅಥವಾ ಕೋಕಿಂಗ್, ಸೂಟ್ ಅಂದ್ರೆ ಅಲ್ಲಿ ಮಸಿ ಅಂತಕ್ಕಂಥದ್ದು ಅಲ್ಲಿ ಉಂಟಾಗೋದಿಲ್ಲ. ಅದರಿಂದ ಮೀಥೇನ್ ಅನ್ನ ಬಳಸಲಾಗಿರುತ್ತೆ. ಬಟ್ ಕೆರೋಸಿನ್ ಅನ್ನ ಬಳಸಿದಾಗ ಮಸಿ ತುಂಬಾ ಉಂಟಾಗುತ್ತೆ. ಸೊ ಅದ್ರ ಜೊತೆಗೆ ಈಗ ಗ್ಲೋಬಲ್ ಎಕ್ಸಾಂಪಲ್ ಈ ರೀತಿಯ ಒಂದು ಟೆಕ್ನಾಲಜಿಯನ್ನ ಎಲ್ಲಿ ಬಳಸಿದ್ದಾರೆ ಜಾಗತಿಕವಾಗಿ ಅಂತ ನಾವು ನೋಡೋದಾದ್ರೆ ಸ್ಪೇಸ್ ಎಕ್ಸ್ ಅಲ್ಲಿ ರಾಪ್ಟಾರ್ ಅಂತ ಬರುತ್ತೆ. ಸೊ ಇಟ್ ಈಸ್ ದಿ ಪ್ರಾಮಿನೆಂಟ್ LOX ಮೀಥೇನ್ FFSC ಇಂಜನ್ ಯೂಸ್ಡ್ ಆನ್ ಸ್ಟಾರ್ಶಿಪ್. ಸೊ ಸ್ಟಾರ್ಶಿಪ್ ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಇಂಜನ್ ಈಗ ಸ್ಪೇಸ್ ಎಕ್ಸ್ ನವರು ಇದನ್ನ ಆಲ್ರೆಡಿ ಬಳಸಿರ್ತಾರೆ. ಸೇಮ್ ಟೆಕ್ನಾಲಜಿಯಲ್ಲಿ ಭಾರತ ದೇಶದ ಪ್ರೈವೇಟ್ ಖಾಸಗಿ ಸಂಸ್ಥೆ ಅಥವಾ ಖಾಸಗಿ ಸಂಸ್ಥೆ ಇದನ್ನ ಅಭಿವೃದ್ಧಿ ಪಡಿಸಿರುತ್ತೆ. ಸೊ ನೆಕ್ಸ್ಟ್ ಇಸ್ ಪರಂ ಪ್ರಜ್ಞಾ. ಸೊ ಇದು ನಿಮ್ಮ ಕಂಪ್ಯೂಟರ್ ಅವೇರ್ನೆಸ್ ಆ ಪರೀಕ್ಷೆಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪರಂ ಪ್ರಜ್ಞಾ ಏನಿದು? ಪರಂ ಪ್ರಜ್ಞಾ ಅಂದ್ರೆ AI ಪವರ್ಡ್ ಸೂಪರ್ ಕಂಪ್ಯೂಟಿಂಗ್ ಫೆಸಿಲಿಟಿ ಅಟ್ IIT ಡೆಲ್ಲಿ. ಸೊ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೊಂದಿರತಕ್ಕಂತ ಒಂದು ಸೂಪರ್ ಕಂಪ್ಯೂಟರ್ ಅನ್ನ IIT ಡೆಲ್ಲಿಯಲ್ಲಿ ಈಗ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಏನಿದರ ವಿಶೇಷತೆಗಳು ಅಂತ ನಾವು ನೋಡೋಣ. ಸೊ ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಫೆಸಿಲಿಟಿ ಆಗಿರುತ್ತೆ. ಸೊ 2026ರಲ್ಲಿ IIT ಡೆಲ್ಲಿಯಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ IIT ಡೆಲ್ಲಿ ಎಲ್ಲಿರೋದಂದ್ರೆ ಸೋನಿಪತ್ ಸ್ಯಾಟಲೈಟ್ ಕ್ಯಾಂಪಸ್ ಹರಿಯಾಣದಲ್ಲಿರ್ತಕ್ಕಂಥ ಸೋನಿಪತ್ ಉಪಗ್ರಹ ಕ್ಯಾಂಪಸ್ ನಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಇದನ್ನ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ನ ಅಡಿಯಲ್ಲಿ ಈ ಒಂದು ಸೂಪರ್ ಕಂಪ್ಯೂಟಿಂಗ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಅಲ್ಲಿ ಯೂಸ್ ಮಾಡ್ತಾರಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಲರ್ನಿಂಗ್, ಡೇಟಾ ಸೈನ್ಸ್ ಮತ್ತೆ ಕಾಂಪ್ಲೆಕ್ಸ್ ಸೈಂಟಿಫಿಕ್ ಸಿಮ್ಯುಲೇಷನ್ಸ್ ಅಂದ್ರೆ ಸಂಕೀರ್ಣವಾಗಿರ್ತಕ್ಕಂಥ ವೈಜ್ಞಾನಿಕ ಸಿಮ್ಯುಲೇಷನ್ಸ್ ಅಂದ್ರೆ ಆಸ್ ಇಟ್ ಇಸ್ ರಿಯಾಲಿಟಿ ಹೇಗಿರುತ್ತೆ ಅದನ್ನೇ ನಾವು ಕಂಪ್ಯೂಟರ್ ನಲ್ಲಿ ಸ್ಟಡಿ ಮಾಡ್ತಕ್ಕಂಥ ಉದ್ದೇಶಗಳಿಗಾಗಿ ಈ ಸೂಪರ್ ಕಂಪ್ಯೂಟರ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೋನಿಪಟ್ ಅನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೊ ಇಟ್ ಪ್ರೊವೈಡ್ಸ್ ಹೈ ಡೆನ್ಸಿಟಿ ಪವರ್. ಸೊ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಶಕ್ತಿ, ವಿದ್ಯುತ್ ಶಕ್ತಿಯನ್ನ ಒದಗಿಸಬಹುದಾಗಿರುತ್ತೆ. ಅಡ್ವಾನ್ಸ್ಡ್ ಕೂಲಿಂಗ್ ಅಂಡ್ ಫಿಸಿಕಲ್ ಸ್ಪೇಸ್ ಅದಕ್ಕೆ ಬೇಕಾಗಿರುತ್ತೆ. ಸೊ ಅವೆಲ್ಲ ಕೂಡ ಈ ಒಂದು ಪ್ಲೇಸ್ ಅಲ್ಲಿ ತುಂಬಾ ಸೂಕ್ತವಾಗಿರುವ ಕಾರಣದಿಂದ ಸೋನಿಪಟ್ ಅನ್ನ ಇದಕ್ಕೆ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಸೂಪರ್ ಕಂಪ್ಯೂಟರ್ ನ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ ಅಡ್ವಾನ್ಸ್ಡ್ ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಸುಧಾರಿತ ಅನ್ವೇಷಣೆಗಳು ಅಥವಾ ಸಂಶೋಧನೆಗಳನ್ನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿಗಳನ್ನ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಇದನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಅಂಡ್ ಫೈನಲ್ ಆರ್ಟಿಕಲ್ ಇಸ್ ಇಂಡಿಯಾ ಆಪ್ಟ್ಸ್ ಫಾರ್ ಫ್ರೆಂಚ್ ಲೆಡ್ ಫ್ಯೂಚರ್ ಕಂಬ್ಯಾಟ್
ಏರ್ ಸಿಸ್ಟಮ್ ಟು ಎಂಟರ್ 6th ಜನರೇಷನ್ ಫೈಟರ್ ರೇಸ್. ಸೊ 6ನೇ ತಲೆಮಾರಿನ ಫೈಟರ್ ಅಂದ್ರೆ ಈ ಒಂದು ಯುದ್ಧ ವಿಮಾನಗಳ ರೇಸ್ಗೆ ನಾವು ಕೂಡ ಸೇರುವ ಕಾರಣದಿಂದ ನಮ್ಮ ಭಾರತ ದೇಶ ಫ್ರೆಂಚ್ ಲೆಡ್ ಫ್ಯೂಚರ್ ಕಂಬ್ಯಾಟ್ ಏರ್ ಸಿಸ್ಟಮ್ ಅಂದ್ರೆ ಫ್ರೆಂಚ್ ಅಥವಾ ಫ್ರಾನ್ಸ್ ಮೂಲದ ಫ್ಯೂಚರ್ ಕಂಬ್ಯಾಟ್ ಏರ್ ಸಿಸ್ಟಮ್ಗೆ ಭಾರತ ರಾಷ್ಟ್ರ ಕೂಡ ಸೇರ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ಆಸ್ ಅ ಮೆಂಬರ್ ಅಲ್ಲ. ಸೊ ವಿ ಆಲ್ಸೋ ಹ್ಯಾವ್ ಬಿಕಮ್ ದಿ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇಂಡಿಯಾ ಇಸ್ ರಿಪೋರ್ಟೆಡ್ಲಿ ಎಕ್ಸ್ಪ್ಲೋರಿಂಗ್ ಪಾರ್ಟಿಸಿಪೇಷನ್ ಅಷ್ಟೇ, ದೇ ಆರ್ ನಾಟ್ ಬಿಕಮಿಂಗ್ ಇಟ್ಸ್ ಮೆಂಬರ್. ನಾವು ಅದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಏನರಲ್ಲಿ ಪಾಲ್ಗೊಳ್ತಾ ಇದೀವಿ ಅಂದ್ರೆ 6th ಜನರೇಷನ್ 6ನೇ ತಲೆಮಾರಿನ ಫ್ಯೂಚರ್ ಕಂಬ್ಯಾಟ್ ಏರ್ ಸಿಸ್ಟಮ್ ಪ್ರೋಗ್ರಾಮ್ ಅಂದ್ರೆ ಭವಿಷ್ಯದಲ್ಲಿ ನಾವು ಬಳಸಬಹುದಾಗಿರ್ತಕ್ಕಂಥ ವಾಯು ಯುದ್ಧ ಆ ವ್ಯವಸ್ಥೆಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಇದರ ಪಾರ್ಟ್ನರ್ಸ್ ಯಾರ್ಯಾರು, ಆಲ್ರೆಡಿ ಇದರಲ್ಲಿರ್ತಕ್ಕಂಥ ಪಾರ್ಟ್ನರ್ಸ್ ಯಾರ್ಯಾರು ಅಂದ್ರೆ ಫ್ರಾನ್ಸ್, ಜರ್ಮನಿ, ಸ್ಪೇನ್. ಸೊ ಈ 3 ರಾಷ್ಟ್ರಗಳು ಆಲ್ರೆಡಿ ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ಆಲ್ಟರ್ನೇಟಿವ್ ಪ್ರೋಗ್ರಾಮ್, ಸೊ ಗ್ಲೋಬಲ್ ಕಂಬ್ಯಾಟ್ ಏರ್ ಪ್ರೋಗ್ರಾಮ್. ಸೊ ಇದಕ್ಕೆ ಆಲ್ಟರ್ನೇಟಿವ್ ಅಂದ್ರೆ ಪರ್ಯಾಯವಾಗಿ ಇರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಯಾವುದು ಅಂದ್ರೆ ಆಲ್ಟರ್ನೇಟಿವ್ ಪ್ರೋಗ್ರಾಮ್ ಗ್ಲೋಬಲ್ ಕಂಬ್ಯಾಟ್ ಏರ್ ಪ್ರೋಗ್ರಾಮ್. ಇದನ್ನ UK, ಜಪಾನ್ ಮತ್ತೆ ಇಟಲಿ ಈ 3 ರಾಷ್ಟ್ರಗಳು ಇದೇ ರೀತಿಯ ಇನ್ನೊಂದು ಕಾರ್ಯಕ್ರಮದ ಸದಸ್ಯ ರಾಷ್ಟ್ರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ FCAC ಕಾನ್ಸೆಪ್ಟ್ ಏನು ಅಂದ್ರೆ ಸಿಸ್ಟಮ್ ಆಫ್ ಸಿಸ್ಟಮ್ಸ್ ಅಂತ ಕರಿತೇವೆ. ಅಂದ್ರೆ ಇದನ್ನ ವಿ ಕಾಲ್ ಇಟ್ ಆಸ್ ಸಿಸ್ಟಮ್ ಆಫ್ ಸಿಸ್ಟಮ್ಸ್ ಅಂತ ವ್ಯವಸ್ಥೆಗಳ ವ್ಯವಸ್ಥೆ ಅಂತಕ್ಕಂಥದ್ದು ಇದರ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಕ್ರೂಡ್ ಫೈಟರ್ ಏರ್ ಕ್ರಾಫ್ಟ್ಸ್ ಅಂದ್ರೆ ಅದರಲ್ಲಿ ಜನ ಇರಬೇಕು, ಸಿಬ್ಬಂದಿ ಹೊಂದಿರತಕ್ಕಂಥ ಒಂದು ಯುದ್ಧ ವಿಮಾನಗಳನ್ನ ಅಂದ್ರೆ ಭವಿಷ್ಯದಲ್ಲಿ ಯಾವ ತರ ನಾವು ಬಳಸಬಹುದು ಆ ಯುದ್ಧ ವಿಮಾನಗಳನ್ನ ಡಿಸೈನ್ ಮಾಡ್ತಕ್ಕಂಥದ್ದು. ಅನ್ಮ್ಯಾನ್ಡ್ ಡ್ರೋನ್ಸ್ ಅಂದ್ರೆ ಮಾನವ ರಹಿತ ಡ್ರೋನ್ ಗಳನ್ನ ತಯಾರಿ ಮಾಡ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಅಡ್ವಾನ್ಸ್ ಸೆನ್ಸರ್ಸ್ ಮತ್ತೆ ನೆಟ್ವರ್ಕ್ ಕಾಂಬ್ಯಾಕ್ಟ್ ಕ್ಲೌಡ್ ಗಳನ್ನ ತಯಾರಿ ಮಾಡ್ತಕ್ಕಂಥದ್ದು ಇದರ ಪರಿಕಲ್ಪನೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಚೈನಾ ಫ್ಯಾಕ್ಟರ್ ಅನ್ನ ತೆಗೆದುಕೊಂಡಾಗ ಚೈನಾ ಆಲ್ರೆಡಿ operates J-20 stealth fighters and is developing newer generation combat aircraft. So ಚೈನಾ ಈಗಾಗಲೇ ಹೊಸ ತಲೆಮಾರಿನ ಯುದ್ಧ ವಿಮಾನಗಳನ್ನ ಡೆವಲಪ್ ಮಾಡ್ತಾ ಇದೆ. ಅದ್ರ ಜೊತೆಗೆ A-20 ಅಂತಕ್ಕಂಥ ಸ್ಟೆಲ್ತ್ ಯುದ್ಧ ವಿಮಾನ. ಸ್ಟೆಲ್ತ್ ಅಂದ್ರೆ ಅದನ್ನ ರೆಡಾರ್ ಇಂದ ನಾವು ಟ್ರೇಸ್ ಮಾಡಕ್ಕಾಗಲ್ಲ. ಆ ರೀತಿಯ ಯುದ್ಧ ವಿಮಾನಗಳನ್ನ ಆಲ್ರೆಡಿ ಚೈನಾದವರು ಸ್ವಂತವಾಗಿ ಡೆವಲಪ್ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಇನ್ ಇಂಡಿಯಾ ಫ್ರಾನ್ಸ್ ಲಿಂಕ್ ಅನ್ನ ನಾವು ನೋಡೋದಾದ್ರೆ, ನಮ್ಮಿಬ್ಬರ ರಿಲೇಷನ್ ಅನ್ನ ನಾವು ನೋಡೋದಾದ್ರೆ, ದ ಪ್ರಪೋಸಲ್ ಬಿಲ್ಡ್ಸ್ ಆನ್ ದಿ ಲಾಂಗ್ ಸ್ಟ್ಯಾಂಡಿಂಗ್ ರಫೇಲ್ ಅಂಡ್ ಏರೋಸ್ಪೇಸ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಫ್ರಾನ್ಸ್. ಸೊ ಭಾರತ ಮತ್ತು ಫ್ರಾನ್ಸ್ ನಡುವೆ ಈಗಾಗಲೇ ಈ ರೀತಿಯ ಸಾಕಷ್ಟು ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ರಫೇಲ್ ಮತ್ತೆ ಏರೋಸ್ಪೇಸ್ ರಕ್ಷಣಾ ಪಾಲುದಾರಿಕೆಯ ಮೇಲೆ ಸೊ ಇದು ನಿರ್ಮಿಸಲ್ಪಟ್ಟಿರುತ್ತೆ. ಒನ್ ಮೋರ್ ಎಡಿಷನ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು engine cooperation, India and France have also discussed the cooperation involving Safran and GTRE for ಹೈ ಥ್ರಸ್ಟ್ ಫೈಟರ್ ಇಂಜಿನ್ ಪ್ರೋಗ್ರಾಮ್. ಹೈ ಥ್ರಸ್ಟ್ ಅಂದ್ರೆ ಹೆಚ್ಚಿನ ಶಕ್ತಿಯನ್ನ ಹೊಂದಿರತಕ್ಕಂತ ಈ ಫೈಟರ್ ಇಂಜಿನ್ ಪ್ರೋಗ್ರಾಮ್ಗಳಿಗಾಗಿ ಭಾರತ ಮತ್ತು ಫ್ರಾನ್ಸ್ ಈಗಾಗಲೇ ಸಹಕಾರವನ್ನ ಹೆಚ್ಚು ಮಾಡ್ಲಿಕ್ಕೆ ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಅಪ್ಡೇಟ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಸ್ಪೆಷಲ್ ಡೇಸ್ ಏನಿರುತ್ತೆ ಅದು PDF ಅಲ್ಲಿ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಡೇಟ್ ವೈಸ್ ನಾವು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಅನ್ನ ಅಪ್ಲೋಡ್ ಮಾಡಿರ್ತೇವೆ. ಸೊ ವಿಡಿಯೋ ಜೊತೆ ಆ PDF ಅನ್ನ ಮ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ನೋಟ್ಸ್ ಕೂಡ ಸಿಗುತ್ತೆ. ಸೊ ವಿತ್ ದಿಸ್ ಐ ಆಮ್ ಕಂಪ್ಲೀಟಿಂಗ್ ಟುಡೇಸ್ ಸೆಷನ್. ಸೊ ಮುಂದಿನ ಸೆಷನ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್.